पश्यात्युक्तार्थसङ्ग्रहम् धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जयः अशोच्यानर्वशोचस्त्वं प्रज्ञावादांश्च भाषसे गतासु अगतासूंश्च नाम शोचन्ति पण्डिताः श्रीगुरुभ्यो नमः हरिः ओम् ಶ್ರೀ ಹರಿವಾಯ ಗುರುಗಳ ಪರಮಾನುಗ್ರಹದಿಂದ ಶ್ರೀಮದ್ ಭಗವದ್ಗೀತಾ ಗ್ರಂಥದ ಜ್ಞಾನಯಜ್ಞ ನಡೀತಾ ಇದೆ. ಅದರಲ್ಲಿ 9 ಅಧ್ಯಾಯಗಳ ತನಕ ಪರಮಾತ್ಮ ಕೇಳೋದು ಕೇಳಿಸೋದು ಈ ವ್ಯಾಪಾರವನ್ನು ಮಾಡಿದ್ದಾನೆ. 10ನೇ ಅಧ್ಯಾಯ ವಿಭೂತಿ ಯೋಗ ಅಂತ ಪ್ರಸಿದ್ಧವಾದ ಅಧ್ಯಾಯ. ವಿಭೂತಿ ಯೋಗ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಂತೆ ಪರಮಾತ್ಮನ ವಿಭೂತಿ ಅರ್ಥಾತ್ ವಿಭೂತಿ ರೂಪಗಳ ಕುರಿತಾದಂತಹ ಅಂಶಗಳನ್ನು ತಿಳಿಸುವಂತಹ ಒಂದು ಅಧ್ಯಾಯ. ಸಂಗತಿ ಏನು, ಯಾಕಕ್ಕಾಗಿ ಈ ವಿಭೂತಿ ಯೋಗವನ್ನು ದೇವರು ಹೇಳಬೇಕಾಗ್ತಂತು? ಮೂಲಭೂತವಾಗಿ ಇದ್ದದ್ದು ಅರ್ಜುನನ ಯುದ್ಧದ ವೈಮುಖ್ಯ. ಯುದ್ಧ ಮಾಡಲ್ಲ ಅಂತ ಹೊರಟಂತಹ ವ್ಯಕ್ತಿಗೆ ಯುದ್ಧ ಮಾಡುವಂತ ಹೇಳಲಿಕ್ಕೆ ಬೇಕಾದ ಅಂಶಗಳನ್ನು ತಿಳಿಸಿ ಯುದ್ಧ ಮಾಡಿಸಿದ್ರೆ ಮುಗಿದೋಗ್ತಾ ಇತ್ತು. 9ನೇ ಅಧ್ಯಾಯದ ತನಕವೂ ಕೂಡ ಸ್ವಲ್ಪ ಅವನ ಕರ್ಮಕಾಂಡಕ್ಕೆ ಅನುಕೂಲವಾಗುವ ಅಂಶಗಳನ್ನು ಪರಮಾತ್ಮ ಹೇಳ್ತಾ ಬಂದ. ಯುದ್ಧ ಮಾಡಲಿಕ್ಕೆ ಅದು ಸಾಕಾಗಿತ್ತು. ಮತ್ತಿನ್ನ ಪುನಃ ನಮ್ಮ ವಿಭೂತಿ ರೂಪ ಕೇಳು, ಮತ್ತೊಂದು ಕೇಳು ಅಂತ ಹೇಳಬೇಕಾಗಿರೋ ಪ್ರಸಂಗ ಏನಿದೆ? ಸಂಗತಿ ಇಲ್ಲದೆ ಯಾವುದೇ ವಿಷಯ ಹೇಳಿದ್ರು ಆ ವಿಷಯಕ್ಕೆ ಮಹತ್ವ ಇದ್ರು ಕೇಳೋದದು ಏನೋ ಅಸಂಬದ್ಧ ಹೇಳಬೇಕಾಗಲ್ಲ ಬಿಡಪ್ಪ ಅಂತ ಹೇಳಿ ತಾತ್ಸಾರಕ್ಕೆ ಅದು ಗುರಿಯಾಗೋಗುತ್ತೆ. ಒಂದು ರೀತಿಯಲ್ಲಿ ಅಪ್ರಾಮಾಣಿಕತೆಗೆ ಅದು ಗುರಿಯಾಗೋಗುತ್ತೆ. ಏನೋ ಸಂಬಂಧ ಇಲ್ಲದವರು ಮಾತಾಡ್ತಿದ್ದಾನೆ ಅಂತ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸಂಗತಿ ಜ್ಞಾನ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನೋಡಿದಾಗ ಸಂಗತಿ ಇದೆ, ಏನೋ ಎಳ್ಕೊಂಡ್ಬಂದು ಹಚ್ಚುವಂತಹ ಸಂಗತಿ ಅಂತಲ್ಲ. ವಿಚಾರ ಮಾಡಿ ನೋಡಿದಾಗ ಮೂಲಭೂತವಾಗಿ ಎಲ್ಲರೂ ಕೂಡ ಸಾಯ್ತಾರೆ, ನಾನು ನಮ್ಮ ಗುರುಗಳು ಹಿರಿಯರನ್ನ ಕೊಂದು ಬಿಡ್ತೇನೆ ಅಂತ ಹೇಳಿ ಅರ್ಜುನ ಅಂದಾಗ ಜೀವ ಅಂತ ಯಾರು, ಪರಮಾತ್ಮ ಅಂತ ಯಾರು? ಆ ಜೀವ ನಿತ್ಯ, ಹೇಗೆ ಪರಮಾತ್ಮ ನಿತ್ಯನೋ ಹಾಗೆ ನಿತ್ಯ. ಇದನ್ನು ತಿಳ್ಕೊಂಡಾಗ ನಿನ್ನ ದುಃಖ ಅದು ಉಮ್ಮಡಿಸಿ ಬರಲ್ಲ. ಜೀವನ ಪರಮಾತ್ಮನಂತೆ ನಿತ್ಯ ಅಂತ ಗೊತ್ತಾಗಬೇಕಂದ್ರೆ ಯಾರನ್ನಾದರೂ ಕೂಡ ಮತ್ತೊಂದು ದೃಷ್ಟಾಂತ ಕೊಡ್ತಿದ್ರೆ ಅದು ಉಪಮಾನದ ಬಗ್ಗೆ ಗೊತ್ತಿರಬೇಕು. ನಿನ್ನ ಮುಖ ಚಂದ್ರನ ಥರ ಇದೆ ಅಂತ ಹೇಳಿದಾಗ ಅವನಿಗೆ ಸಂತೋಷ ಆಗ್ಬೇಕಂದ್ರೆ ಚಂದ್ರ ಅಂದ್ರೆ ಏನು ಗೊತ್ತಿರಬೇಕು. ಚಂದ್ರನೇ ಗೊತ್ತಿಲ್ಲದೆ ಚಂದ್ರನಂತೆ ಮುಖ ಇದೆ ಅಂತನ್ನೋ ವಾಕ್ಯಕ್ಕೆ ಯಾವ ಬೆಲೆ ಇಲ್ಲ. ಹಾಗೆ ಪರಮಾತ್ಮನಂತೆ ಜೀವನವು ಕೂಡ ನಿತ್ಯರು ಅಂತ ಹೇಳಿದಾಗ ಅವನಿಗೆ ಯಾವುದ್ರ ಬಗ್ಗೆ ಪರಿಜ್ಞಾನ ಇದ್ದರೆ ಜೀವನ ಬಗ್ಗೆ ಸ್ಪಷ್ಟ ಜ್ಞಾನ ಬರಬಹುದು, ಪರಮಾತ್ಮನ ಬಗ್ಗೆ ಗೊತ್ತಿರಬೇಕು. ಆದ್ದರಿಂದ ಪರಮಾತ್ಮನ ಬಗ್ಗೆ ತಿಳಿಸಬೇಕಾದ ಅನಿವಾರ್ಯತೆ ಇದೆ. ಅಲ್ಲಿ ತಿಳಿಸಬೇಕಾದ ಅನಿವಾರ್ಯತೆ ಇದೆ ಅಂತಂದಾಗ 2 ಅಂಶ ಮುಖ್ಯ. ಒಂದು ಅವನ ತಿಳುವಳಿಕೆ, ಇನ್ನೊಂದು ಅವನ ತಿಳುವಳಿಕೆಗೆ ಬೇಕಾದಂತಹ ಉಪಾಯಗಳು. ಅವನ ತಿಳುವಳಿಕೆ ಅಂದ್ರೆ ಬೇರೆ ಏನಲ್ಲ, ಅದೇ ಅಪರೋಕ್ಷ ಜ್ಞಾನ ಅಂತ ಹೇಳ್ತಾರೆ. ಲೋಕದಲ್ಲೂ ಇದೆ ಇದು. ಒಂದು ವಸ್ತುವಿನ ಬಗ್ಗೆ ಎಷ್ಟು ಕೇಳಿದರೂ ಕೂಡ ಅದು ಕೇಳಿದ್ದೀರಿ ಅಂತ ಆಗುತ್ತಷ್ಟೇ. ಆದರೆ ಅದನ್ನು ನಾವು ಕಣ್ಣಾರೆ ಕಂಡಾಗ
ಅದರ ಅನುಭವವೇ ಬೇರೆ, ಅದು ಹೇಳಲಿಕ್ಕಾಗಲ್ಲ. ಏಕಾದಶಿ ಇದ್ರೆ ಬೇರೆ ದೃಷ್ಟಾಂತ ಕೊಡೋಕ್ಕಾಗಲ್ಲ. ಆಹಾರ ಪದಾರ್ಥಗಳಲ್ಲಿ ಅದೇ ತಾನೆ ಎಷ್ಟೋ ಬಾರಿ ಹೇಳ್ತಾರೆ, ಏನ್ ಚೆನ್ನಾಗಿತ್ತು ಗೊತ್ತಾ ಅಡುಗೆ, ಬಹಳ ಚೆನ್ನಾಗಿತ್ತು, ಹಾಗೆ ವಾಸನೆ ಬರ್ತಾ ಇತ್ತು, ಎಲ್ಲ ವರ್ಣನೆ ಮಾಡ್ತಾರೆ. ಆದ್ರೆ ಅವ್ರಿಗೆ ಅದು ಯಾವುದೂ ಕೂಡ ಗೊತ್ತಾಗಲ್ಲ ಅಂತಿಲ್ಲ, ಗೊತ್ತಾಗತ್ತೆ. ಆದರೆ ಅವನೇ ಅದನ್ನು ಆಸ್ವಾದಿಸಿದಾಗ ಬರುವ ಆನಂದವೇ ಬೇರೆ. ಆದ್ದರಿಂದ ಪರಮಾತ್ಮನ ಬಗ್ಗೆ ತಿಳುವಳಿಕೆಯನ್ನ ಈಗಲೂ ಕಿಂಚಿತ್ತಲ್ಲ ನಮಗೂ ಕೂಡ ದೇವರು ಕೊಡ್ತಾನೆ. ಆದರೆ ಇಲ್ಲಿ ದೇವರು ಮಾತಾಡ್ತಾ ಇರೋ ತಿಳುವಳಿಕೆ ಅದು ಎಂಥದ್ದು? ಪ್ರತ್ಯಕ್ಷ, ಅದನ್ನೇ ಅಪರೋಕ್ಷ ಅಂತ ಕೂಡ ಕರೀತಾರೆ. ಆ ಅಪರೋಕ್ಷ ಜ್ಞಾನ ಮತ್ತು ಆ ಅಪರೋಕ್ಷ ಜ್ಞಾನಕ್ಕೆ ಬೇಕಾದ ಉಪಾಯ ಎರಡನ್ನೂ ಹೇಳಬೇಕಾಗ್ತದೆ. ಆ ಉಪಾಯವನ್ನು ಹೇಳಲಿಕ್ಕೇನೆ ಪರಮಾತ್ಮ ಮೊದಲು 6 ಅಧ್ಯಾಯಗಳನ್ನು ಇಟ್ಟ. ನಿಷ್ಕಾಮ ಕರ್ಮವನ್ನು ಮಾಡು ಅಂತ ಪ್ರಾರಂಭ ಮಾಡಿ ಧ್ಯಾನ ಮಾಡು ಅಂತ ಕಡೆಗೆ ಮುಗಿಸ್ತಾನೆ. 6ನೇ ಅಧ್ಯಾಯ ಧ್ಯಾನ ಯೋಗನೇ. ಅವನನ್ನು ಕಾಣಬೇಕಂದ್ರೆ ಇಂಥ ಮೆಟ್ಲುಗಳಿದೆ, ಅದನ್ನು ಹತೋಪ ಅಂತ ತಿಳಿಸ್ತಾರೆ. ಅಂದ್ರೆ ಧ್ಯಾನ ಯೋಗಕ್ಕೆ ತಂದು ಮುಟ್ಟಿಸ್ತಾರೆ. ಅದು ಕಡೆ ಆತ್ಮವಾರ್ಯ ದ್ರಷ್ಟವ್ಯ, ಶ್ರೋತವ್ಯೋ, ಮಂತವ್ಯೋ, ನಿಧಿಧ್ಯಾಸಿತವ್ಯ. ಕಡೆಯ ಹಂತನೇ ಧ್ಯಾನ. ಕಡೆ ಹಂತ ಧ್ಯಾನ ನಮ್ಮಲ್ಲಿ ಉಲ್ಟಾ. ದೇವರ ಒಂದು ಸಾಧನೆಯ ಒಂದು ಮೆಟ್ಟಲುಗಳೇ ಬೇರೆ. ಆ ಧ್ಯಾನವನ್ನು ಮಾಡುವಂತ ಪರಮಾತ್ಮ ಹೇಳಿದ ಮೇಲೆ ಯಾರನ್ನ ಧ್ಯಾನ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಸಂಕ್ಷಿಪ್ತವಾಗಿ ಹಿಂದೆ ಹೇಳಿದ್ದ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಒಬ್ಬ ಇದ್ದಾನೆ, ಸರ್ವಯಜ್ಞ ಭೋಕ್ತ, ಸರ್ವೋತ್ತಮ. ಆತ ಬೇರೆ ಯಾರು ಅಲ್ಲ, ನಾನೇ. ಅರ್ಥಾತ್ ಶ್ರೀಕೃಷ್ಣ ಪರಮಾತ್ಮನೇ ಧ್ಯೇಯ ಅಂತ ಹಿಂದೆ ತಿಳಿಸಿದ್ದ. ಧ್ಯಾನ ಮಾಡು ಅಂತ ಹೇಳಾಯಿತು, ಯಾರನ್ನ ಧ್ಯಾನ ಮಾಡು ಅಂತಲೂ ಹೇಳಾಯಿತು. ಆದರೆ ಮಾಡುವಾಗ ಕಾಟಾಚಾರಕ್ಕೆ ಮಾಡೋದು ಅಂತ ಆಗಬಾರ್ದು. ಅದನ್ನು ಭಕ್ತಿಯಿಂದ ಮಾಡುವಿಕೆ ನಡಿಬೇಕು. ಆ ಭಕ್ತಿ ಎನ್ನುವುದು ಹಾಗೆ ಹುಟ್ಟಲ್ಲ. ಪರಮಾತ್ಮನಲ್ಲಿ ಒಂದು ಆ ವಿಚಿತ್ರ ಪ್ರೇಮ ಹುಟ್ಟಬೇಕಾದರೆ ಆ ಪ್ರೇಮದ ಹಿನ್ನೆಲೆಯಲ್ಲಿ ಅವನ ಬಗ್ಗೆ ಮಹಾತ್ಮ್ಯ ಜ್ಞಾನ ಇರಬೇಕು. ಅಂದ್ರೆ ಮಾತ್ರ ಆ ಭಕ್ತಿ ಎಂಬುದು ಸಾಧನೆ ಅಂತ ಆಗಿ ಅದು ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗುತ್ತೆ. ನೀವು ಧ್ಯಾನ ಮಾಡಿದಾಗ ಆ ಧ್ಯೇಯ ವಸ್ತು ನಿಮಗೆ ದುರ್ಗೋಚರನಾಗ್ಲಿಕ್ಕೆ ಅದು ಕಾರಣ ಆಗುತ್ತೆ. ಆದ್ದರಿಂದ ಆ ಪರಮಾತ್ಮನ ಮಹಾತ್ಮ ಜ್ಞಾನವನ್ನು ತಿಳಿಸಲಿಕ್ಕೆ ಮುಂದಿನ ಅಧ್ಯಾಯಗಳಲ್ಲೂ 7, 8, 9 ಅದರಲ್ಲೂ ಕೂಡ ಧ್ಯಾನ ಮಾಡಬೇಕಂದ್ರೆ ಧ್ಯೇಯ ಬೇಕು ಅಂತ ಹೇಳಿದ್ನಲ್ಲ, ಅದನ್ನು ಸಂಕ್ಷಿಪ್ತವಾಗಿ ಹಿಂದೆ ಹೇಳಿಬಿಟ್ಟಿದ್ದ. ಈ 10ನೇ ಅಧ್ಯಾಯದಲ್ಲೂ ಕೂಡ ಮಾಡ್ತಾ ಇರೋದು ಧ್ಯೇಯವಾದ ವಸ್ತುವನ್ನೇ ಹೇಳ್ತಾ ಇದ್ದಾನೆ. ಯಾರನ್ನ ಧ್ಯಾನ ಮಾಡಬೇಕು ಅನ್ನೋ ಅಂಶವನ್ನೇ ಇನ್ನೂ ತಿಳಿಸ್ತಾ ಇದ್ದಾನೆ ಪರಮಾತ್ಮ. ಅದನ್ನೇ ವಿಭೂತಿ ಯೋಗ ಅಂತ ಹೇಳಿದ್ರು. ಯದ್ಯಪಿ ವಿಭೂತಿ ಯೋಗ ಅಂತಂದ್ರೆ ಪರಮಾತ್ಮನ ವಿಭೂತಿ ರೂಪಗಳನ್ನು ತಿಳಿಸುವ ಒಂದು ಅಧ್ಯಾಯ. ಆದರೆ ಇಡೀ ಈ ಒಂದು ಅಧ್ಯಾಯದಲ್ಲಿ ಬರೀ ವಿಭೂತಿ ರೂಪವನ್ನು ಅಷ್ಟೇ ಹೇಳಲ್ಲ. ದೇವರ ಅದರ ಜೊತೆ ಇನ್ನೊಂದೆರಡು ಅಂಶ ಸೇರಿಸಿ ಹೇಳ್ತಾನೆ. ಏನು ಹೇಳ್ತಾನೆ? ಇಡೀ ಜಗತ್ತಿಗೆ ನಾನು ಸ್ರಷ್ಟ, ಈ ಮಾತನ್ನು ಹೇಳ್ತಾನೆ. ಅದನ್ನು ಉಪಪಾದನೆ ಮಾಡ್ತಾನೆ. ಹಿಂದೆನೂ ಹೇಳಿದ್ದಾನೆ ಇದನ್ನು ಅನೇಕ ಬಾರಿ. ಇಡೀ ಜಗತ್ತಿಗೆ ನಾನೇ ಕರ್ತ ಅಂತ ಹೇಳಿದ್ದಾನೆ. ಆದರೆ ಅದನ್ನು ಹೇಗೆ ನಾನು ಜಗತ್ತನ್ನು ಸೃಷ್ಟಿ ಮಾಡಿದ್ದೇನೆ, ಆ ಸೃಷ್ಟಿ ಮಾಡಿದ್ದೇನೆ ಅಂತ ಹೇಳಿದ ಮಾತ್ರ ಎಲ್ರಿಗೂ ಅದು ಅರ್ಥ ಆಗಲ್ಲ. ಎಲ್ಲ ಅಂಶವನ್ನು ಇಲ್ಲಿ ಹೇಳ್ತಾ ಬರ್ತಾರೆ. ಅದರ ಜೊತೆ ಪರಮಾತ್ಮನ ವಿಭೂತಿ ರೂಪಗಳನ್ನು ಹೇಳ್ತಾನೆ ಧ್ಯಾನಕ್ಕೋಸ್ಕರ. ಯಾರ ಧ್ಯಾನಕ್ಕೋಸ್ಕರ? ಇದೊಂದು ಬಹಳ ಮುಖ್ಯವಾದ ಅಂಶ. ಇಲ್ಲಿ ಯಾವ ಭಗವಂತನ ರೂಪಗಳನ್ನು ಹೇಳ್ತಾ ಇದ್ದಾನೋ ಆ ವಿಭೂತಿ ರೂಪಗಳೆಲ್ಲವೂ ಕೂಡ ಉತ್ತರಾಧಿಕಾರಿಗಳಿಂದ ಧ್ಯೇಯವಾದದ್ದು. ಎಲ್ಲರೂ ಕೂಡ ಆ ಪರಮಾತ್ಮನ ವಿಭೂತಿ ರೂಪವನ್ನ
ಉಪಾಸನೆ ಮಾಡ್ಲಿಕ್ಕೆ ಆಧಾರಲ್ಲ. ತಿಳ್ಕೊಳ್ಳೋದು ಬೇರೆ, ಉಪಾಸನೆ ಮಾಡೋದು ಬೇರೆ, ಎರಡು ಬಹಳ ವ್ಯತ್ಯಾಸವಾದ ಅಂಶ. ನಾವು ಕೂಡ ಪರಮಾತ್ಮ ತ್ರಿವಿಕ್ರಮ ಅಂತ ತಿಳ್ಕೋಬಹುದಷ್ಟೇ, ನಮ್ಮ ಕೈಲಾಗಷ್ಟು. ಆದರೆ ತ್ರಿವಿಕ್ರಮ ಅಂತ ಉಪಾಸನೆ ಮಾಡೋ ಅರ್ಹತೆ ಇರೋದು ಬ್ರಹ್ಮಾದಿ ದೇವತೆಗಳಿಗೆ, ಋಷಿಯೋಗಿಗಳಿಗೆ ಮಾತ್ರ. ಹಾಗೆ ನಾವು ಬೇಕಾದ್ರೆ ಪರಮಾತ್ಮನ ವಿಭೂತಿ ರೂಪ ಇಂಥದ್ದು ಇಂಥದ್ದು ಅಂತ ತಿಳಿಬಹುದು, ಅದನ್ನು ತಿಳಿಸ್ತಾ ಇದ್ದಾರೆ. ಆದರೆ ಉತ್ತಮಾಧಿಕಾರಿಗಳು ಅದನ್ನು ಉಪಾಸನೆ ಮಾಡಬಹುದು. ಅರ್ಜುನ ಅಂತಹ ಉತ್ತಮಾಧಿಕಾರಿ. ಅದಕ್ಕೋಸ್ಕರವಾಗಿ ಸಾಮಾನ್ಯರಿಗೆ ತಿಳಿಸುವಂತಹ ಧ್ಯೇಯವಾದಂತಹ ರೂಪವನ್ನಷ್ಟೇ ತಿಳಿಸಿದ್ರೆ ಸಾಲದು, ಈತ ಉತ್ತಮಾಧಿಕಾರಿಯಾಗಿದ್ದಾನೆ ಅನ್ನೋದನ್ನ ಜಗತ್ತಿಗೆ ತಿಳಿಸುವುದಕ್ಕೋಸ್ಕರ. ಪರಮಾತ್ಮನ ಕಾರುಣ್ಯ ಹಾಗಿರುತ್ತೆ. ತನ್ನ ಭಕ್ತರನ್ನ ಎತ್ತಿ ಹಿಡಿಯೋದು ಪರಮಾತ್ಮನ ಗುರಿ. ಅವನಿಗೆ ನಾನು ಸರ್ವೋತ್ತಮ ಇದ್ದೀನಿ ಅಂತ ತೋರಿಸ್ಕೊಳ್ಳೋದ್ರಿಂದ ಆಗಬೇಕಾಗಿಲ್ಲ, ಹೋಗ್ಬೇಕಾಗಿಲ್ಲ. ಅವನಿಗಿರೋದು ಒಂದೇ, ನನ್ನ ಭಕ್ತರು ಅವರು ಉತ್ಕೃಷ್ಟರಿದ್ದಾರೆ ಅನ್ನೋದನ್ನು ತೋರಿಸ್ಬೇಕು. ಸಾಮಾನ್ಯರಿಗೆ ಉಪದೇಶ ಮಾಡಿದ ಹಾಗೆ ಅರ್ಜುನಕ್ಕೂ ಮಾಡಿಬಿಟ್ಟಿದ್ರೆ, ನೋಡು ಧ್ಯೇಯ ಅಂತ ಒಂದಿದೆ, ಭೋಕ್ತಾರಂ ಯಜ್ಞತಪಸಾಂ ಅಂತ ಅಷ್ಟೇ ಹೇಳ್ಬಿಟ್ಟಿದ್ರೆ ಏನಿದ್ರೆ ನಾವು ಅರ್ಜುನರನ್ನ ತಪ್ಪು ತಪ್ಪಾಗಿ ಚಿತ್ರಣ ಮಾಡಿಕೊಳ್ಳೋದಾಗಿದೆ. ಉಪದೇಶನು ಸಾಮಾನ್ಯರಂತೆಯೇ ಕೊಟ್ಟುಬಿಟ್ಟಿದ್ರೆ ಅವನು ನಮ್ಮಂತರ ನಿಂತರ ಸಾಮಾನ್ಯರಿ. ನಾವು ಎಷ್ಟೋ ಕೆಲಸವನ್ನು ಮಾಡ್ಲಿಕ್ಕಾದ್ರೂ ಕೂಡ ಸೋಮೇರ್ತನ ಮಾಡಿಕೊಂಡು, ಸೋಮೇರ್ತನ ಇದ್ದಿದ್ರು ಏನೇನೋ ಸಬೂಬುಗಳನ್ನು ನೋಡ್ಕೊಂಡು ಹಿಂದಿಂದ ಹೋಗ್ತಾ ಇರ್ತೀವಿ. ಅರ್ಜುನನೂ ಹಿಂದೋದ ಅಷ್ಟೇ ಅಂತ ಹೇಳಿ ಏನೋ ನಮ್ಮಿಂದ ನಮ್ಮ ಸೀಟ್ ಪಕ್ಕ ನಿಮ್ಮ ಸೀಟ್ ಪಕ್ಕ ಕೂಡಿಸ್ಕೊಂಡ್ಬಿಡ್ತಿದ್ವಿ. ಪರಮಾತ್ಮನಿಗೆ ಅದು ಇಷ್ಟ ಇಲ್ಲ. ಅವನು ನಿಮ್ಮ ಥರ ಅಲ್ಲ, ಅವನು ಉತ್ತಮಾಧಿಕಾರಿ. ಅದಕ್ಕೋಸ್ಕರ ಅವನನ್ನ ಉದ್ದೇಶ ಮಾಡಿಕೊಂಡು ಉತ್ತಮಾಧಿಕಾರಿಗಳಿಗೆ ತಿಳಿಸಬಹುದಾದಂತಹ ಧ್ಯೇಯ ರೂಪವನ್ನು ಅವನು ಉದ್ದೇಶ ಮಾಡ್ತಾ ಇದ್ದಾನೆ. ಅದರಿಂದ ಎರಡೂ ಅಂಶ ಇಲ್ಲಿ ನಾವು ತಿಳ್ಕೊಳ್ಳಬಹುದಾದಂತೆ. ಅರ್ಜುನ ಉತ್ತಮಾಧಿಕಾರಿ ಇದ್ದಾನೆ. ಏನೋ ತಾತ್ಕಾಲಿಕವಾದಂತಹ ಏನೊಂದು ಬಂಧು ವ್ಯಾಮೋಹ ಅಂತಿತ್ತು ಅವನಲ್ಲಿ ಬಂದಿತ್ತಷ್ಟೇ. ಆದರೆ ವಾಸ್ತವದಲ್ಲಿ ಅವನು ಪರಿಶುದ್ಧನಾದ ಉತ್ತಮ ಜೀವನೇ ಇದ್ದಾನೆ. ಮತ್ತಷ್ಟೇ ಅಲ್ಲ, ನಾವು ಚಿತ್ರಣ ಮಾಡುವ ಭಗವಂತನ ರೂಪಗಳು ನಮ್ಮ ಹೃದಯದಲ್ಲಿ ಏನು ಚಿತ್ರಣ ಮಾಡ್ಕೋತೀವಿ, ಧ್ಯಾನ ಅಂತ ಏನು ಕರಿತೀವಿ, ನಮ್ಮ ತರನೇ ಅವರು ಮಾಡ್ತಾರೆ ಅಂತ ಅನ್ಕೋಬಾರದು. ಒಬ್ಬನೇ ಭಗವಂತನನ್ನ ಅವರು ಧ್ಯಾನ ಮಾಡಿದರೂ ಆ ವಿಭೂತಿ ರೂಪಗಳು ಬೇರೆ ಬೇರೆಯಾಗಿರುತ್ತೆ. ಅಲ್ಲಿ ಪರಮಾತ್ಮನನ್ನ ಚಿತ್ರಣ ಮಾಡುವ ಮತ್ತು ಆ ಪರಮಾತ್ಮನಲ್ಲಿ ಗುಣವಿಶೇಷವನ್ನ ಚಿಂತನ ಮಾಡುವ ಕ್ರಮ ಬೇರೆ ಆಗಿರುತ್ತೆ. ಆದ್ದರಿಂದ ಉತ್ತಮಾಧಿಕಾರಿಗಳ ಚಿಂತನೆ ಬೇರೆ, ಉತ್ತಮಾಧಿಕಾರಿಗಳ ಭಗವಂತ ರೂಪದ ಉಪಾಸನಾ ಕ್ರಮ ಬೇರೆ. ಇದನ್ನೆಲ್ಲ ತಿಳಿಸಬೇಕಾಗಿದೆ. ಅದಕ್ಕೋಸ್ಕರ ಪರಮಾತ್ಮ ಇಲ್ಲಿ ಏನ್ ಮಾಡ್ತಾ ಇಲ್ಲ, ವಿಭೂತಿ ಯೋಗ ಅಂತ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಉತ್ತಮಾಧಿಕಾರಿಯಾದ ಅರ್ಜುನನಿಗೆ ಧ್ಯೇಯ ರೂಪವನ್ನು ತಿಳಿಸಿಕೊಡೋದು ಇಲ್ಲಿ ಉದ್ದೇಶ. ಧ್ಯಾನವನ್ನು ಮಾಡಿದಾಗ ಪರಮಾತ್ಮನ ಅಪರೋಕ್ಷ ಅಂಬೋದು ದೊರಕಿ, ಆ ಅಪರೋಕ್ಷದಿಂದಾಗಿ ಪರಮಾತ್ಮನ ಸ್ಪಷ್ಟ ಜ್ಞಾನ ಪಡೆದು ಉಪಮಾನವನ್ನು ಸರಿಯಾಗಿ ತಿಳಿದ ಮೇಲೆ ಈ ಪರಮಾತ್ಮನಂತೆ ಜೀವನವು ನಿತ್ಯ ಅಂತ ಹೇಳಿದಾಗ ಅವನಿಗೆ ಜೀವರು ಯಾವ ಶರೀರವನ್ನ ಬಟ್ಟೆಯಂತೆ ಹಾಕೊಂಡು ಬರ್ತಿರ್ತಾರೋ ಆ ಶರೀರವನ್ನ ಬಿಟ್ಟಾಗ ಶೋಕ ಮೋಹಾದಿಗಳು ಬರೋದಿಲ್ಲ. ಇದು ಅದಕ್ಕೆ ಉದ್ದೇಶ ಇದೆ. ಭಗವದ್ಗೀತೆ ಬಹಳ ಚೆನ್ನಾಗಿದೆ ಅರ್ಥ. ಆದ್ರೆ ಇಲ್ದಿದ್ರೆ ಎಲ್ಲ ಹೇಳ್ತಿದ್ದಾರೆ ಬಿಡಮ್ಮ ದೇವರು ಅಂತ ಹೇಳಿ ಯಾರು ಹೇಳ್ತಿದ್ರೆ ಗಲ್ಲ ತಗೊಂಡು ಪುಣ್ಯ ಬಂತು ಕೇಳಿದಾಗ ಅನ್ನೋದಷ್ಟೇ ಆಗುತ್ತೆ. ಪುಣ್ಯ ಬರುತ್ತೆ, ಪುಣ್ಯ ಬರೋದಷ್ಟೇ ಉದ್ದೇಶ ಅಲ್ಲಲ್ಲ. ಪುಣ್ಯ ಬರೋದ್ರ ಜೊತೆ ಕೇಳಿದ್ದರ ಪುಣ್ಯದ ಜೊತೆ ಜ್ಞಾನ ಪಡೆದಿದ್ದರ ಪುಣ್ಯಗಳು ಬಂದ್ರೆ ಹೆಚ್ಚು ಅಷ್ಟೇ. ಆ ನಿಟ್ಟಿನಲ್ಲಿ ಆ 10ನೇ ಅಧ್ಯಾಯಕ್ಕೆ ಈ ಸಂಗತಿ ಅಲ್ಲಿ ಪರಮಾತ್ಮ ಪ್ರಾರಂಭ ಹೀಗೆ ಮಾಡ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣ್ವೇ ಪರಮಂ ವಚಃ ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಮಹಾಬಾಹೋ ನೋಡ್ರಿ, ಅಲ್ಲೇ ಹೇಳ್ದ, ಒಳ್ಳೆ ಕೈ ಇದೆಯಲ್ಲ ಅರ್ಜುನನಿಗೆ ಅಂತಂದ. ಅಂದ್ರೆ ನಿನಗೇನು ಉಪದೇಶ ಮಾಡ್ತಿದ್ದೀನೋ ಅದು ನಿನ್ನ ಕರ್ಮಾನುಷ್ಠಾನಕ್ಕಿದು ಅಂಗ. ಏನೋ ಸುಮ್ಮನೆ
ಟೈಮ್ ಇದೆ, ಕೇಳಿದ್ದೀಯಾ ಅಂತ ಹೇಳ್ತಿಲ್ಲ. ಪ್ರಸಂಗಕ್ಕೆ ಅನುಕೂಲವಾಗುವ ಹಾಗೆ ಇದೆ ನಮ್ಮ ಮಾತು. ಮಹಾಬಾಹೋ ಭೂಯಃ ನೇನ ಪರಮಂ ವಚಃ ಶೃಣು. ನಾನಿನ್ನ ನಿನಗೆ ಉತ್ತಮವಾದದ್ದು ಹೇಳ್ತೀನಿ. ಉತ್ತಮವಾದದ್ದು ಅಂತಂದ್ರೆ ಏನು? ಏನು ಹೇಳ್ತಾ ಬಂದಿದ್ದಾನೋ ಭಗವಂತನ ಮಹಾತ್ಮ್ಯ ಜ್ಞಾನ, ಅದೇ ಪರಮ ಸರ್ವೋತ್ತಮವಾದ ವಸ್ತು. ಅದನ್ನು ನಾನು ನಿನಗೆ ಹೇಳ್ತೀನಿ, ಕೇಳು ಅಂತ. ಕೇಳೋದೇನಿದೆ ಹೇಳಿದ ಮೇಲೆ? ಕೇಳಲೇಬೇಕು. ಯಾರು ಮಾತಾಡಿದ್ರೆ ಕಿವಿ ಮೇಲೆ ಯಾರು ಮಾತಾಡೋದು ಕೇಳಿಸ್ಕೊತೀವಿ. ಕೇಳು ಅಂದ್ರೇನು? ಕೇಳಿದಲ್ಲಿ ವಿಶ್ವಾಸ ಇಡು ಅಂತ ಅರ್ಥ. ಹೇಳ್ತಾರೆ ಲೋಕದಲ್ಲೂ, ನನ್ನ ಮಗ ನನ್ನ ಮಾತೇ ಕೇಳಲ್ಲ ಅಂತ ಹೇಳ್ತಾರೆ. ಮಾತೇ ಕೇಳಲ್ಲ ಅಂದ್ರೆ ಹೇಳಿದ್ದನ್ನು ಅವ್ನ ಕಿವಿ ಮೇಲೆ ಹಾಕೋತಾನೆ, ಆದರೆ ಹೇಳದನ್ನು ನಡ್ಕೋಬೇಕು, ಅವ್ರು ಹೇಳಿದ್ರಲ್ಲಿ ವಿಶ್ವಾಸ ಇಡಬೇಕು ಅನ್ನೋ ಭಾವನೆ ಇಟ್ಕೊಳ್ಳಲ್ಲ ಅಂತ ಅರ್ಥ. ಹಾಗೆ ದೇವರು ಅರ್ಜುನನಿಗೆ ಕೇಳು ಕೇಳು ಅಂತ ಹೇಳಿದ್ರೆ ಏನರ್ಥ? ನಾನು ಹೇಳ್ತಾ ಇರುವಂತಹ ಅಂಶಗಳನ್ನ ಪ್ರಮಾಣ ಅಂತ ತಿಳ್ಕೋ. ಎಷ್ಟೋ ಜನ ಮಹಾಭಾರತ ಪ್ರವಚನ ವೈಶಂಪಾಯನರು ಮಾಡ್ತಿರ್ಬೇಕಾದ್ರೆ ನೇಮಣಿ ಮಾಡ್ತಾರೆ, ತಪ್ಪದು. ಜನಮೇಜಯ ಕೇಳು ಜನಮೇಜಯ ಕೇಳು ಅಂತ ಯಾಕೆ ಹೇಳ್ತಿದ್ರು ಅಂತಂದ್ರೆ ನಿದ್ದೆ ಬರ್ತಾ ಇತ್ತು, ಮಲ್ಕೊಂಡ್ಬಿಡಬೇಡ, ಎದ್ದೇಳು ಕೇಳು ಅಂತ. ನಮಗೆ ಗೀತೆಯಲ್ಲಿ ನೋಡಿದಾಗ ಅದರ ತಾತ್ಪರ್ಯ ಗೊತ್ತಾಗುತ್ತೆ. ಬಹಳ ಮುಖ್ಯವಾದ ಅಂಶ. ಎಲ್ಲೆಲ್ಲಿ ಅವರು ಕೇಳು ಕೇಳು ಅಂತ ಹೇಳಿದ್ದಾರೋ ಅಲ್ಲೆಲ್ಲ ಕಡೆಯಲ್ಲಿ ಏನರ್ಥ? ನಾನು ಹೇಳ್ತಾ ಇರೋ ಅಂಶ ಪ್ರಮಾಣಬದ್ಧ, ಪ್ರಾಮಾಣಿಕ, ಶ್ರದ್ಧೆ ಇಟ್ಟು ವಿಶ್ವಾಸ ಇಡಲಿ ಅಂತ ಅರ್ಥ. ಅಂದ್ರೆ ನಾವು ಈ ಅಂಶಗಳನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ಆ ಭಾಗವತ ಮಹಾಭಾರತ ಎಲ್ಲ ಕೇಳ್ತಾ ಹೋಗ್ಬೇಕು ನಾವು. ಅವಾಗ ನಮಗೆ ಪ್ರತಿ ಶ್ಲೋಕ ಬೋರ್ ಆಗಲ್ಲ. ಎಷ್ಟೋ ಬಾರಿ ಭಾಗವತ ಕೇಳ್ತೀವಲ್ಲ, ಕಥೆ ಎಲ್ಲ ಹೇಳ್ತಾರೆ, ಚೆನ್ನಾಗಿರುತ್ತೆ, ಆನಂದವಾಗಿ ಕೇಳ್ತಾ ಹೋಗ್ತೀವಿ. ಅದೇ ಪ್ರತಿ ಶ್ಲೋಕ ಹೇಳ್ಬೇಕು ಬೋರ್ ಆಗ್ಬಿಡುತ್ತೆ. ಯಾಕಂದ್ರೆ ಅವರಿಗೆ ಅಲ್ಲಿರುವಂತಹ ಪ್ರಾಮಾಣಿಕವಾದ ಅರ್ಥ ಏನಿದೆ ಅನ್ನೋದೇ ತಿಳ್ಕೊಳ್ಳಿಕ್ಕೆ ಆಗಲ್ಲ. ಅದು ತಿಳಿತಾ ಹೋದ್ರೆ ಅದ್ರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮಾನಸಿಕ ತಾತ್ಸಾರ, ಅದೇ ಬೋರಿಂಗ್ ಏನಲ್ಲ, ಅದು ಬರಲ್ಲ. ಅದರಿಂದ ಕೇಳುವುದು ಇಷ್ಟು ಅಂಶ ಇದೆ. ಅಷ್ಟೇ ಅಲ್ಲ, ನಾನು ನಿನಗೆ ಹೇಳ್ತೀನಿ, ನೀ ಕೇಳು, ಕೇಳಿದಲ್ಲಿ ವಿಶ್ವಾಸ ಇಡು ಅಂತಂದ. ಸರಿ, ಹೇಳ್ತಿ ಯಾಕೆ ದೇವ್ರೆ ನನಗೆ ಇಷ್ಟೆಲ್ಲ? ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಪ್ರಿಯಮಾಣಾಯ, ನೀ ಸಂತೋಷ ಇದೆಯಾ ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ದೇವರು. ನೀ ಖುಷಿ ಪಡ್ತಾ ಇದೆಯಾ ಅಂದ್ರೆ ಅವನು ಖುಷಿ ಪಡ್ತಿದ್ದ, ವಾಸ್ತವದಲ್ಲಿ ಅವನು ದುಃಖ ಪಡ್ತಾ ಇದ್ದ. ಅರ್ಜುನ ಅಳ್ತಾ ಇದ್ದಾಗ ಉಪದೇಶ ಮಾಡ್ತಾ ಇದ್ದ ದೇವರು. ನೋಡಿದ್ರೆ ದೇವರ ಪ್ರಿಯಮಾಣಾಯ, ಖುಷಿಯಾಗಿದೆಯಾ ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ. ಬೇರೆಯವರೆಲ್ಲ ಹೀಗೆ ಅರ್ಥ ಬಂದುಬಿಟ್ಟಿದ್ದಾರೆ. ಹಂಗ ಅರ್ಥ ಬಂದ್ರೆ ಹಿಂದಿದ್ದು ಮುಂದಿದ್ದಕ್ಕೆ ಸಂಗತಿನೇ ಇಲ್ಲ. ಅರ್ಜುನ ಹತ್ಕೊಂಡು ಕೂತಿದ್ದ. ಅಳ್ತಾ ಇದ್ದೀಯಾ ಹೇಳ್ತೀನಿ ಅಂದ್ರೆ ಒಂದು ಹಾಗೆಪ್ಪ ಸಂಬಂಧ ಇದೆ ಹಿಂದಿದ್ದಕ್ಕೂ ಮುಂದಿದ್ದಕ್ಕೂ. ದೇವರೇನ ಪ್ರಿಯಮಾಣಾಯ, ಖುಷಿ ಪಡ್ತಾ ಇದೆಯಾ ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಪ್ರಿಯಮಾಣಾಯ ಅಂತಂದ್ರೆ ಬೇರೇನಲ್ಲ, ಕೇಳಿ ಸಂತೋಷ ಪಡ್ತಾ ಇದ್ದೀಯಾ ಅಂತ ಅರ್ಥ. ಬೇಸಿಕಲಿ ನೀನು ಸಂತುಷ್ಟನಾಗಿದ್ದೀಯಾ ಅಂತ ಅರ್ಥ ಅಲ್ಲ. ಯದ್ಯಪಿ ನೀನು ಪ್ರಸಂಗಕ್ಕೆ ನೋಡಿದ್ರೆ ದುಃಖ ಪಡ್ತಾ ಇದ್ದೀಯಾ, ಆದ್ರೆ ನಾನು ಹೇಳ್ತಾ ಹೋದಂಗೂ ನನ್ನ ವಿಚಾರವನ್ನ ಕೇಳ್ತಾ ನೀನು ಸಂತುಷ್ಟನಾಗ್ತಾ ಇದ್ದೀಯಾ, ಇದು ಖುಷಿ ಆಗ್ತಾ ಇದೆ, ಅದಕ್ಕೆ ಹೇಳ್ತೀನಿ ಅಂತ ಅಂದ. ಈ ಮಾತು ಯಾಕೆ ಅಂತಾರೆ ಗೊತ್ತೇನೋ? ಯಾರ ಮುಂದೆ ವಿಷಯ ಹೇಳಬೇಕು ಅನ್ನೋದಕ್ಕೆ ಇದೊಂದು ದ್ಯೋತಕ. ಯಾರಾದರೂ ನಾವು ಮಾತಾಡಿದ ವಿಷಯವನ್ನ ಕೇಳಿದ್ರೆ ಸಂತೋಷ ಪಡ್ತಾರೆ ಅಂತಂದ್ರೆ ಅವ್ರ ಮುಂದೆ ಮಾತಾಡಬೇಕು. ಬಲವಂತವಾಗಿ ಕೂಡ್ರಿ ಅಂತ ಹೇಳಿ ಕೂಡಿಸ್ಕೊಂಡು ಹೇಳ್ತೀನಿ ಕೇಳ್ರಿ ಅಂತಂದ್ರೆ ಅವನಿಗೆ ಅಲ್ಲ ಉಪನ್ಯಾಸ. ದೇವರು ತೋರಿಸ್ತಾನೆ. ಪ್ರಿಯಮಾಣಾಯ ಅಂದ್ರೆ ಅರ್ಜುನ ಒಳ್ಳೆ ಶ್ರೋತ ಅನ್ನೋದನ್ನ ತಿಳಿಸೋದಕ್ಕೆ ಅದನ್ನಂದ. ನಾನು ಹೇಳಿದ್ದನ್ನ ಕೇಳಿ ಸಂತೋಷ ಪಡ್ತಾ ಇದ್ದಾನೆ ಹೊರತು ಕೇಳಿಸ್ಕೊಂಡು ಹೇಳ್ತಾ ಇದ್ದಾನೆ ಬಿಡಪ್ಪ, ಏನ್ ಮಾಡೋದು, ಗತಿ ಇಲ್ಲ, ಕೇಳ್ಬಿಟ್ಟಿದ್ದೀನಲ್ಲ ಹೇಳ್ರಿ ಅಂತ. ಕೆಲವೊಮ್ಮೆ ಹಾಗೆ ಆಗ್ಬಿಡುತ್ತೆ. ಪ್ರಶ್ನೆ ಕೇಳ್ಬಿಡ್ತೀವಿ, ಅವ್ರು ಹೇಳ್ತಾ ಹೋಗ್ಬಿಡ್ತಾರೆ, ಎದ್ದು ನಿಲ್ಲಿಸ್ತಾರೋ ಇವರು ಅಂತ ಅನ್ಸ್ಬಿಡುತ್ತೆ. ಹಾಗಾಗಲ್ಲ. ದೇವರ ಅದಕ್ಕೆ ಏನಂತ ಪ್ರಿಯಮಾಣಾಯ, ನಾನೇನೋ ಸುಮ್ಮನೆ ಹೇಳ್ತಾ ಹೋಗ್ತಾ ಇಲ್ಲ. ನೋಡಿ ಸಂಗತಿ 9 ಅಧ್ಯಾಯ ಆಗಿದೆ, ಸುಮ್ಮನೆ ನಾನು ಹೇಳ್ತಾ ಹೋಗ್ತಾ ಇಲ್ಲ, ಸಂಗತಿ ಇದೆ. ಮಹಾಭಾವ ಸಂಗತಿ ಕೊಟ್ಟ. ಆಮೇಲೆ ನಾನು ಹೇಳಿದ್ದನ್ನ ಕೇಳಿ ನಿನಗೆ
ಖುಷಿ ಆಗ್ತಾ ಇದೆ, ಅದು ಶ್ರೋತ್ರಯದಲ್ಲಿರಬೇಕಾದ ಲಕ್ಷಣ, ಅದು ನಿನ್ನಲ್ಲಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ ಅಂತಲ್ಲ. ಭಗವದ್ಗೀತೆಯಲ್ಲಿ ಒಂದೊಂದು ಶಬ್ದವನ್ನು ಕೂಡ ಹೀಗೆ ಯಾಕಂದ ಅಂತ ಯೋಚನೆ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಗುರುತು ಮಾಡಿಸ್ಕೊಡೋದ್ರಿಂದ ಗೊತ್ತಾಗುತ್ತೆ. ಅದಕ್ಕೆ ಆಚಾರ್ಯರು ಟೀಕಾಕೃತರು ರಾಯರಂತವ್ರ ಪಾತ್ರ ಹಿಡಿಬೇಕು, ಇಲ್ಲಿದ್ರೆ ಅಬದ್ಧನೇ ಅರ್ಥ ಆಗುತ್ತೆ. ಸರಿ, ಖುಷಿ ಪಡ್ತಾ ಇದ್ದಾನೆ ಅಂತ ಹೇಳ್ತಾ ಹೋಗ್ಬಿಡೋದ? ಖುಷಿ ಆಗುತ್ತಪ್ಪ, ಹರಟೆ ಹೊಡೆದು ಬಿಡೋದ ಹರಟೆ? ಇಲ್ಲ, ಹಿತ ಕಾಮ್ಯ ಅಂತಂದ. ಹರಟೆ ಹೊಡೆದ್ರೆ ಯಾರಿಗೂ ಯಾವ ಹಿತವೂ ಆಗಲ್ಲ, ನೈವೇಷ್ಟು ಚೆನ್ನಾಗಾಗುತ್ತೆ. ಅದರಿಂದ ತಾತ್ಕಾಲಿಕವಾಗಿ ಏನೋ ಜನ ಅಂತ ರಿಲೀಫ್, ತಾತ್ಕಾಲಿಕ ಟೈಮ್ ವೇಸ್ಟ್ ಮಾಡಿದ್ದೊಂದು ನಾವೇ ಅನ್ಕೊಳ್ಳುವಂತಹ ಒಂದು ರಿಲೀಫ್ ಅದು ಸಿಗಬಹುದು ಬಹುದು. ಅದರ ವಾಸ್ತವದಲ್ಲಿ ಅದು ಹಿತ ಅಲ್ಲ. ನಿಜವಾದ ಹಿತ ಯಾವುದೋ ಅದಕ್ಕೋಸ್ಕರವಾಗಿ ನೀವು ಮಾತಾಡಲ್ಲ ಮತ್ತೊಬ್ಬರ ಜೊತೆ. ಆದ್ರೆ ನಾನು ನಿನಗೆ ಹೇಳ್ತಾ ಇದ್ದೀನಲ್ಲ, ನಾ ಮಾತಾಡಿದ್ದನ್ನ ಕೇಳಿ ನೀ ಸಂತೋಷ ಪಡ್ತಾ ಇದ್ದೀಯಲ್ಲ, ಎಲ್ಲದಕ್ಕೂ ಏನು ಪ್ರಯೋಜನ? ಹಿತ. ನಿಜವಾದ ಹಿತ ಏನಿದೆಯೋ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇಷ್ಟು ಔತಣಿಕೆ ಏನು ಕೊಡ್ತಾನೆ ಆ ವಿಭೂತಿ ಯೋಗವನ್ನು ಹೇಳಬೇಕಂದ್ರೆ ದೇವರು. ಸರಿ, ಅದೇನೋ ದೊಡ್ಡ ಮಹಾತ್ಮ್ಯವನ್ನು ಹೇಳ್ತೀನಿ ಅಂತ ಹೇಳಿದೆಯಲ್ಲ ದೇವ್ರೆ, ಅದು ಏನು ಹೇಳ್ತೀಯಾ ಅಂತ ಕೇಳಿದ್ರೆ ಹೇಳ್ತಾನೆ, ನಮೇ ವಿದುಃ ಸ್ವರಗಣಾಃ ಪ್ರಭವಂ ನಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ. ಏನ್ ಚೆನ್ನಾಗಿದೆ ಅಂತಂದ್ರೆ, ನಾನು ಹೇಳ್ತೀನಿ ಕೇಳು, ಕೇಳಿದ್ದನ್ನ ಪ್ರಮಾಣ ಅಂತ ತಿಳ್ಕೊ ಅಂತ ದೇವರು ಹೇಳಿ ಏನ್ ಹೇಳ್ತಾನೆ? ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ ಇದನ್ನ ಅಂತ, ಯಾರು ತಿಳ್ಕೊಂಡಿಲ್ಲ ಅಂತಾನೆ. ತಿಳ್ಕೊಂಡಿಲ್ಲ ಆಗ ತಿಳ್ಕೊಳಕ್ ಆಗಲ್ಲ ಅಂತ ಹೇಳ್ತಾನೆ. ನಮೇ ವಿದುಃ ಸ್ವರಗಣಾಃ ಪ್ರಭವಂ. ಪ್ರಭವಂ ನನ್ನ ಪ್ರಭಾವ, ನನ್ನ ಮಹಾತ್ಮ್ಯ, ನನ್ನ ಉತ್ಕೃಷ್ಟತೆ, ಇದನ್ನ ದೇವತೆಗಳು ಕೂಡ ತಿಳಿದಿಲ್ಲ. ದೇವರು ಅದನ್ನೇ ತಾನೇ ಹೇಳಕ್ ಕೊಟ್ಟಿದ್ದು, ಮಹಾತ್ಮ್ಯ ಜ್ಞಾನವನ್ನು ತಂದುಕೊಡ್ಲಿಕ್ಕೆ ಮಾತಾಡ್ತಾ ಇದ್ದಾನೆ. ಇಲ್ಲಿ ನೋಡಿದ್ರೆ ದೇವರು ಏನಂದ, ನನ್ನ ಮಹಾತ್ಮ್ಯ ಜ್ಞಾನ ಯಾರಿಗೂ ಗೊತ್ತಿಲ್ಲ ಅಂತ. ಯಾರಿಗೂ ಗೊತ್ತಿಲ್ಲ? ಸುರಗಣಾಃ ನಮಹರ್ಷಯಃ. ದೇವತೆಗಳು ಅಂತಂದ್ರೆ ಸಾಮಾನ್ಯವಾಗಿ ಅವರ ಜ್ಞಾನಕ್ಕೆ ಹೆಸರುವಾಸಿ. ಅವರ ನೆಕ್ಸ್ಟ್ ನಮ್ಮ ತಲೆಗೆ ಬರೋದೇನು? ಋಷಿಗಳು. ಅತ್ಯಂತ ಋಷಿ ಅಲ್ಲ, ಮಹರ್ಷಯ, ದೊಡ್ಡ ದೊಡ್ಡ ಋಷಿಗಳು. ಅವರಿಗೆ ದೇವತೆಗಳಿಗೆ ಅಷ್ಟೇ ಅವರಿಗೆ ಗೊತ್ತಿಲ್ಲ ಅಂದ್ರೆ ನಮಗೆ ಹಣೆಬಾರ ಎಲ್ಲಿಂದ ಬಂತು? ಆದ್ದರಿಂದ ಅವರಿಗೇನೇ ನನ್ನ ಪ್ರಭಾವದ ಬಗ್ಗೆ ಸರಿಯಾದಂತಹ ಪರಿಜ್ಞಾನ ಇಲ್ಲ. ಅದೇ ಅವ್ರಿಗೆ ಗೊತ್ತೇ ಇಲ್ವಾ? ಅಲ್ಲ, ನಮ್ಮೇ ವಿದುಃ ಸ್ವರಗಣ. ಅವರು ಸ್ವತಂತ್ರವಾಗಿ ನನ್ನ ಬಗ್ಗೆ ತಿಳುವಳಿಕೆ ಬರಲ್ಲ, ನಾನು ಕೊಟ್ರೆ ಅವ್ರಿಗೆ ಬರುತ್ತೆ. ಸರಿ, ನೀ ಕೊಟ್ರೆ ಅವರಿಗೆ ಪೂರ್ಣ ತಿಳ್ಕೊಂಡ್ಬಿಡ್ಬಹುದಾ? ಇಲ್ಲ, ನಮೇ ವಿದುಃ ಸ್ವರಗಣಾಃ. ನಾನು ಕೊಟ್ಟರು ಅವ್ರ ಕೆಪಾಸಿಟಿ ಇಲ್ಲ ಪೂರ್ಣ ತಿಳ್ಕೊಳ್ಳೋಷ್ಟು. ಎಷ್ಟು ಸ್ವಾರಸ್ಯವಾಗಿ ಮಾತಾಡ್ತಾರೆ ದೇವರು ಅಂದ್ರೆ, ನನ್ನ ಪ್ರಭಾವವನ್ನ, ನನ್ನ ಮಹಾತ್ಮ್ಯವನ್ನ ದೇವತೆಗಳಾಗಲಿ ಮಹರ್ಷಿಗಳಾಗಲಿ ಸ್ವತಂತ್ರವಾಗಿ ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ. ಕಥಂಚಿತ್ ತಿಳ್ಕೊಂಡ್ರು ಪೂರ್ಣವಾದದ್ದು ತಿಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಅಥವಾ ಪ್ರಭವಂ ಮೇ ಪ್ರಭವಂ, ಮೇ ನನ್ನ ಪ್ರಭವಂ ಅನ್ನೋದು ಸೃಷ್ಟಿಸ್ಥಿತ್ಯಾದಿಗಳು. ನಾನೇನು ಜಗತ್ತಿನಲ್ಲಿ ಸೃಷ್ಟಿಸ್ಥಿತ್ಯಾದಿಗಳನ್ನ ಮಾಡ್ತೀನಲ್ಲ, ಅದನ್ನು ದೇವತೆಗಳಿಗೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಬಂದಿಲ್ಲ. ದೇವರ ಮಹಾತ್ಮ್ಯ ಅಂತಂದ್ರೆ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಮೊದಲನೇ ಓಂ ಜನ್ಮಾದ್ಯಸ್ಯತಃ ಓಂ. ದೇವರ ಲಕ್ಷಣ ಜಗಜ್ಜನ್ಮಾದಿ ಕರ್ತೃತ್ವ ಅನ್ನೋದು ಅವ್ರ ಲಕ್ಷಣ ಆಗಿದ್ದಾಗ, ಲಕ್ಷಣ ಯಾರಿಗೆ ಗೊತ್ತಿರುತ್ತೋ ಅವ್ರಿಗೆ ಲಕ್ಷ್ಯ ಗೊತ್ತಿರುತ್ತೆ. ಇದು ಸಾಮಾನ್ಯ ನಿಯಮ. ಲೋಕದಲ್ಲಿ ಹಾಗೆ ಮಾತಾಡ್ತೀವಿ ನಾವು. ಯಾವುದು ಪೃಥಿವಿ ಅಂತ ಕೇಳ್ತೀವಿ, ಗಂಧವುಳ್ಳದ್ದು ಪೃಥಿವಿ. ಅಥವಾ ಯಾವುದು ಹಸು ಅಂತ ಕೇಳ್ತೀವಿ, ಯಾವುದಕ್ಕೆ ಗಂಧ ಲೋಗಲಿರುತ್ತೋ ಅದು ಹಸು ಅಂತ ಅಂತೀವಿ. ಈಗ ನೋಡ ಹಸು ನೋಡಬೇಡ್ರಿ, ಅದು ಹಸುನೇ ಅಲ್ಲ. ಅದು ನಿಜವಾದ ಹಸು ಬೇರೆ. ಈಗ ಹಂಗೆ ಹೇಳೋದು ದುರವಸ್ಥೆ ಬಂದಿದೆ ಭಾರತೀಯರಿಗೆ. ನಿಜವಾದ ಹಸು, ಸುಳ್ಳು ಹಸು, ಅದನ್ನ ಈ ಸೈನ್ಸ್ ಭಾಷೆಯಲ್ಲಿ ಬಾಸ್ ಇಂಡಿಕಾಸ್ ಅಂತೆಲ್ಲ ಕರೀತಾರೆ. ಅಸಂಬದ್ಧ ಎಂಥ ಒಳ್ಳೊಳ್ಳೆ ಹೆಸರುಗಳಿದೆ, ಅದು ಕರೆಯಲ್ಲದು. ಆ ಹೆಸರು ಕರೆದ್ರೆ ಅದೊಂದು ಪ್ರಾಮಾಣಿಕ ಅಂತ. ಬಾಸ್ ಇಂಡಿಕಾಸ್, ಬಾಸ್ ಕ್ಲಾರಸ್ ಅಂತ ಕರೀತಾರೆ. ದೇಸಿ ಹಸು, ದೇಶೀಯವಾದಂತಹ ಹಸುವಿನ ತಳಿಯ ಲಕ್ಷಣ ಏನು? ವಾಸ್ತವದಲ್ಲಿ ಅದೇ ಹಸು,
ಅದರ ಲಕ್ಷಣ ಏನು ಅಂದ್ರೆ ಡಬಲ್ ಇರುತ್ತೆ. ಶಾಸ್ತ್ರ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಯಾರಿಗೆ ಶಾಸ್ತ್ರನೇ ಗೊತ್ತಿಲ್ವೋ, ಶಾಸ್ತ್ರ ಇರೋದು ಹಸು ಅಂತಂದ್ರೆ ಅವ್ರಿಗೆ ಹಸು ಹೇಗೆ ಗೊತ್ತಾಗುತ್ತೆ? ದೇವರು ಅಂದ್ರೆ ಯಾರು ಅಂತ ಕೇಳೋದ, ಯಾರು ಜಗಜ್ಜನ್ಮಾದಿ ಕರ್ತಾನೋ ಅವನು ದೇವ. ಜಗಜ್ಜನ್ಮಾದಿ ಕರ್ತೃತ್ವ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅದನ್ನೇ ಅರ್ಥ ಮಾಡ್ಕೊಳಕ್ ಆಗಿಲ್ಲ, ದೇವರನ್ನೇನು ಅರ್ಥ ಮಾಡ್ಕೊತ? ಇಲ್ಲೂ ದೇವರು ಅದನ್ನೇ ಅಂತಾನೆ, ಜಗಜ್ಜನ್ಮಾದಿ ಕರ್ತೃತ್ವನೇ ಪ್ರಭವ. ಈ ಜಗತ್ತಿನ ಸೃಷ್ಟಿ ಸ್ಥಿತ್ಯಾದಿಗಳು ಅಂತ ಏನಿದ್ದಾವಲ್ಲ ಅದನ್ನ ಪೂರ್ಣವಾಗಿ ದೇವತೆಗಳಾಗಲಿ ಋಷಿಗಳಾಗಲಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಲಕ್ಷಣ ನಮಗೆ ಪೂರ್ಣ ಗೊತ್ತಿದ್ರೆ ಲಕ್ಷ್ಯ ಪೂರ್ಣ ಗೊತ್ತಾಗುತ್ತೆ. ಲಕ್ಷಣವೇ ಪೂರ್ಣ ಗೊತ್ತಾಗದೇ ಇದ್ದಾಗ ಲಕ್ಷ್ಯ ಏನು ನಾವು ಪೂರ್ಣ ಅರ್ಥ ಮಾಡ್ಕೊತೀವಿ, ಚೂರು ಭಾಗ ಗೊತ್ತಿರುತ್ತೆ ಅಷ್ಟೇ. ಹಾಗಾಗಿದೆ ಅವಸ್ಥೆ. ದೇವತೆಗಳಿಗಾಗಲಿ ಋಷಿಗಳಿಗಾಗಲಿ ಜಗಜ್ಜನ್ಮಾದಿ ಕರ್ತೃತ್ವದ ಪೂರ್ಣ ಜ್ಞಾನ ಇಲ್ಲ. ಅಥವಾ ಮೇ ಪ್ರಭವಂ ಸುರಾಹ ನ ವಿದುಹು, ನನ್ನ ಉತ್ಪತ್ತಿಯನ್ನ ದೇವತೆಗಳು ಕೂಡ ತಿಳಿದಿಲ್ಲ ಅಂತಂದ. ಇದಿಲ್ಲ ಸ್ವಾರಸ್ಯ. ದೇವತೆಗಳಿಗೆ ಗೊತ್ತಿಲ್ಲ. ಯಾವುದು ಗೊತ್ತಿಲ್ಲ? 3 ಅಂಶ ಗೊತ್ತಿಲ್ಲ ಅಂತದ್ದು ದೇವರಿಗೆ. ಮೊದಲನೇದು ನನ್ನ ಮಹಾತ್ಮ್ಯ, ಎರಡನೇದು ಜಗತ್ ಸೃಷ್ಟಿಯಾಗಿ ಕರ್ತೃತ್ವ, ಮೂರನೇದು ನನ್ನ ಹುಟ್ಟು. 3 ದೇವತೆಗಳಿಗೆ ಗೊತ್ತಿಲ್ಲ. ಒಳ್ಳೆ ಸಮಸ್ಯೆ ಆಗುತ್ತೆ ಈಗೆಲ್ಲ ಹೇಳ್ಬಿಟ್ರೆ. ಅಂದ್ರೆ ಮಹಾತ್ಮೆ ಇದೆ, ಇವರಿಗೆ ಗೊತ್ತಿಲ್ಲ. ಜಗತ್ ಸೃಷ್ಟಿಯಾಗಿ ಕರ್ತೃತ್ವ ಇದೆ, ದೇವತೆಗಳಿಗೆ ಗೊತ್ತಿಲ್ಲ. ಹಂಗೇನೆ ದೇವರಿಗೂ ಕೂಡ ಒಂದು ಹುಟ್ಟಿದೆ, ಇವರಿಗೆ ಗೊತ್ತಿಲ್ಲ ಅಂತ ಆಗ್ಬಿಡುತ್ತೆ. ಅದಕ್ಕೆ ಭಗವದ್ಗೀತೆಯನ್ನು ನೀವು ಸ್ವಲ್ಪ ಆಳವಾಗಾದ್ರೆ ಪ್ರಶ್ನೆಗಳು ಹುಟ್ಟುತ್ತಾ ಹೋಗ್ಬಿಡುತ್ತೆ. ಅದಕ್ಕೆ 2ನೇ ಲೈನ್ ಬಂತು, ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ ಅಂತ ದೇವರು. ಮೊದಲು 2 ಅಂಶ ಇದೆಯಲ್ಲ ಅದು ಇದೆ, ಅದಕ್ಕೆ ಇವರಿಗೆ ಗೊತ್ತಿಲ್ಲ. 3ನೇ ಅಂಶ ಇದೆಯಲ್ಲ ಅದು ಇಲ್ಲವೇ ಇಲ್ಲ, ಅದಕ್ಕೆ ಇವರಿಗೆ ಗೊತ್ತಿಲ್ಲ ಅಂತ. ನನ್ನ ಮಹಾತ್ಮ್ಯ ವೇದದಿಂದ ಪ್ರಖ್ಯಾಪಿತವಾದದ್ದು ಇದೆ, ಪೂರ್ಣವಾಗಿ ಇವರಿಗೆ ಗೊತ್ತಿಲ್ಲ. ಅಂದ್ರೆ ಇದೇ ಇವರಿಗೆ ಗೊತ್ತಿಲ್ಲ ಪೂರ್ಣ. ಜಗತ್ತಿನ ಸೃಷ್ಟಿಯಾದಿಗಳು ವಾಸ್ತವವಾಗಿ ಇದೆ, ಅದು ಇವರಿಗೆ ಅದು ಪೂರ್ಣ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಆದರೆ ನನ್ನ ಹುಟ್ಟು ಅನ್ನೋದೇ ಇಲ್ಲ, ಅದಕ್ಕೆ ಇವ್ರಿಗೂ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ. ಯಾಕಿಲ್ಲ ನಿನ್ನ ಹುಟ್ಟು? ಅದಕ್ಕೆ ಹೇಳ್ದ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ. ಹುಟ್ಟು ನನಗೆ ಯಾಕಿಲ್ಲ? ಯಾರಿಂದನಾರ ಹುಟ್ಟಬೇಕು. ಹುಟ್ಟು ಅಂತ ಬಂದ್ರೆ ಎಲ್ಲಿಂದನಾರ ಬಂದ್ರೆ ಅದಕ್ಕೆ ಹುಟ್ಟು ಅಂತ ಅಂತಾರೆ. ಯಾರಿಂದೂ ಬಂದಿಲ್ಲ ಹುಟ್ಟಿದರೆ ಅಂದ್ರೆ ಏನು ಅರ್ಥ? ಯಾರಿಂದ ಬರಬೇಕು? ಮನುಷ್ಯರಿಂದಂತೂ ಬರಕ್ ಸಾಧ್ಯ ಇಲ್ಲ. ಉಳಿದವರು ಇಬ್ಬರು, ಒಬ್ಬರು ದೇವತೆಗಳು, ಒಬ್ಬರು ಋಷಿಗಳು. ಸೃಷ್ಟಿ ಮಾಡಲಿಕ್ಕೆ ಹೆಸರುವಾಸಿ ಅವರು. ವಿಶ್ವಾಮಿತ್ರರಂತೂ ಏನಿಲ್ವೋ ಅದನ್ನೇ ಸೃಷ್ಟಿ ಮಾಡುತ್ತೇನೆ ಅಂತ ಹೋದವರು. ದೇವತೆಗಳಲ್ಲಿ ಬ್ರಹ್ಮಾದಿ ದೇವತೆಗಳನ್ನೇ ಹೋಗುವುದು. ದೇವರಂದ ನಾನು ದೇವತೆಗಳಿಂದಲೂ ಹುಟ್ಟು ಬಂದಿಲ್ಲ, ಯಾವ್ಯಾವ ಋಷಿಗಳಿಂದಲೂ ಹುಟ್ಟು ಬಂದಿಲ್ಲ. ಆದ್ದರಿಂದ ನೀನು ಯಾರಿಂದ ನಾನು ಹುಟ್ಟು ಬರಬಹುದು ಅಂದ್ಕೊಳ್ತೀಯೋ ಅವ್ರು ಯಾರಿಂದೂ ನಾವು ಬಂದಿಲ್ಲ. ಆದ್ದರಿಂದ ನನಗೆ ಹುಟ್ಟಿಲ್ಲ. ಆದ್ದರಿಂದ ದೇವತೆಗಳು ನನ್ನ ಹುಟ್ಟಿನ ಬಗ್ಗೆ ತಿಳ್ಕೊಂಡಿಲ್ಲ. ಒಂದೊಂದು ವಾಕ್ಯಕ್ಕೂ ಬಹಳ ಚೆನ್ನಾಗಿ ಜೋಡಣೆ ಇದೆ ಅಲ್ಲಿ. ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ. ಸರಿ, ನಿನ್ನನ್ನ ಈ ರೀತಿಯಾಗಿ ತಿಳ್ಕೋಬೇಕು ಅಂತ ನೀನಂದಿ. ಇದು ಮಹಾತ್ಮ ಜ್ಞಾನ, ದೊಡ್ಡ ಮಹಾತ್ಮೆ. ದೇವರನ್ನ ಈ ರೀತಿಯಾಗಿ ತಿಳ್ಕೊಳ್ಳೋದು ಅಂದ್ರೆ ಇವನಿಗೆ ಹುಟ್ಟಿಲ್ಲ, ಇವನೇ ಎಲ್ಲ ಜಗತ್ತಿಗೂ ಕೂಡ ಮೂಲ, ಇವೆರಡನ್ನ ತಿಳ್ಕೊಳ್ಳೋದಷ್ಟೇ ಸಾಕೇನು? ಅಥವಾ ಇವೆರಡನ್ನು ತಿಳ್ಕೊಳ್ಳೋದ್ರಿಂದ ಆಗೋ ಪ್ರಯೋಜನ ಏನು? ಜಗತ್ತಿಗೆ ಬಹಳ ಮುಖ್ಯವಾದ ಅಂಶ. ಇದನ್ನು ತಿಳ್ಕೊಳ್ಳೇಬೇಕು ಅಂತ ದೇವರು. ಯೋಮಾಂ ಅಜಂ ಅನಾದಿಚ್ಚ ವೇತ್ತಿ ಲೋಕ ಮಹೇಶ್ವರಂ ಅಸಮ್ಮೂಢಃ ಸಮರ್ಥ್ಯೇಷು ಸರ್ವಪಾಪೈಃ ಪ್ರಮುಚ್ಯತೆ. ಈ ರೀತಿಯಾಗಿ ಆತ ತಿಳಿದುಕೊಂಡು ಅವನ ಕರ್ಮಕಾಂಡದಲ್ಲಿ ಪ್ರವೃತ್ತನಾದ ಆಗ ಅವನಿಗೆ ಯಾವ ಪಾಪದ ಸಂಬಂಧ ಆಗದೆ ಮೋಕ್ಷಾದಿ ಪುರುಷಾರ್ಥಕ್ಕಾಗಿ ಆಗುತ್ತಾನೆ. ಈ ಶ್ಲೋಕದಲ್ಲಿ ಸ್ವಾರಸ್ಯ ಏನು ಅಂತಂದ್ರೆ, ಯಾವ ರೀತಿಯಾಗಿ ದೇವರನ್ನು ತಿಳ್ಕೊಂಡ್ರೆ ನಮಗೆ ಮೋಕ್ಷ ಅಂತ ಬಂದಾಗ, ಯಹ ಮಾಂ ಅಜಂ ಅಜಂ,
ನನಗೆ ಯಾವುದೇ ರೀತಿಯಾದ ಜನ್ಮಂತ್ರ ಉತ್ಪತ್ತಿ ಜನ್ಮ ಅದಿಲ್ಲ ಅಂತ ತಿಳ್ಕೋಬೇಕು. ಅಜ ಅಂತ ನಾನು ತಿಳ್ಕೋಬೇಕು. ಅನಾದಿನ್ನ ತಿಟ್ಟ ಮುಂದೆ ನನಗೆ ಯಾವುದೇ ರೀತಿಯಾದ ಆದಿ ಇಲ್ಲ ಅಂತ ತಿಳ್ಕೋಬೇಕು. ಇದೇ ನನ್ನ ರಿಪಿಟೇಷನ್ ಆಯ್ತಲ್ಲ. ಹುಟ್ಟಿಲ್ಲ ಅಂದ್ರೂ ಒಂದೇ, ಅನಾದಿ ಅಂದ್ರೂ ಒಂದೇ. ಭಗವದ್ಗೀತೆ ಎಷ್ಟು ನಮಗೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಗೋಚರ ಆಗ್ತಾ ಹೋಗುತ್ತೆ. ಗೋಚರ ಅಂತಂದ್ರೆ ಏನೋ ಕಗ್ಗಂಟು ಮಾಡಿ ಇಟ್ಟಿದ್ದಾರೆ ಅಂತ ಅರ್ಥ ಅಲ್ಲ. ಸರಿಯಾದ ಪರಂಪರೆ ಇಲ್ಲದಿದ್ರೆ ಅರ್ಥ ಆಗಲ್ಲ ಅಂತ ಅರ್ಥ. ಅದ್ಯಾಕೆ ಅಂದ ಅಜ ಅಂತ ಒಂದು ಅನಾದಿ ಯಾಕಂದ? ಅಲ್ಲ, ಅನಾದಿಯಿಂದ ಬೇರೆ ಅರ್ಥ ಇದೆ. ಅನ ಅಂತಂದ್ರೆ ಅನಚೇಷ್ಟಾಯ, ಎಲ್ಲರಿಗೂ ಕೂಡ ಚೇಷ್ಟ ಪ್ರದ ಅಂತ ಅರ್ಥ. ಆದಿ ಅಂತಂದ್ರೆ ಎಲ್ಲದಕ್ಕೂ ಮೂಲ ಅಂತ ಅರ್ಥ. ನನಗೆ ಯಾವುದೇ ರೀತಿಯಾದ ಮೂಲ ಇಲ್ಲ, ನಾನೇ ಎಲ್ಲದಕ್ಕೂ ಮೂಲ. ಅಂದ್ರೆ ಸೃಷ್ಟಿ ಮಾಡಿ ಬಿಟ್ಬಿಡ್ತೀನಿ, ಕೈ ತೊಳ್ಕೊಂಡ್ಬಿಡ್ತೀನಿ, ನನಗೆ ಸೃಷ್ಟಿ ಮಾಡಿದ್ಮೇಲೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಲ್ಲ ಅರ್ಥ. ಅದ ಅಲ್ಲಿ ಒಳಗೆ ನಿಂತು ಅವರಲ್ಲಿ ಪ್ರೇರಣೆ ಮಾಡಿಸೋದು ನಾನೇ. ಇದು ದೊಡ್ಡ ಮಹಾತ್ಮ್ಯ. ನಾವೇನ್ ಹೇಳ್ತೀವಲ್ಲ, ನಾಹಂಕರ್ತ, ಹರಿಕರ್ತ, ತತ್ಪೂಜಾ, ಕರ್ಮಚಾರಿಲ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾಣ್ಯಚ. ಅವನೇ ನಮ್ಮಲ್ಲಿ ನಿಂತು ನಮ್ಮ ಪೂರ್ವ ಕರ್ಮಕ್ಕನುಸಾರವಾಗಿ ಕರ್ಮಗಳನ್ನು ಮಾಡಿಸಿ ಅದರಿಂದ ಬಂದಂತಹ ಫಲಾಫಲಗಳೇನಿದ್ದಾವೋ ಅವನಿಗೆ ಎಷ್ಟು ಹೊಂದಿಸ್ಬೇಕೋ ಅಷ್ಟು ಅವನಿಗೆ ಹೊಂದಿಸಿ ಆ ಜೀವನದಲ್ಲಿ ನಿಂತು ಛಲ ಮಾಡಿಸ್ತಾನೆ ದೇವರು. ಇದನ್ನೇ ಅನಚೇಷ್ಟಾಯ. ಈ ರೀತಿಯಾದ ಸಾಮರ್ಥ್ಯವೂ ಪರಮಾತ್ಮನಲ್ಲಿದೆ ಅಂತ ತಿಳ್ಕೋಬೇಕು. ದೇವರು ಸೃಷ್ಟಿ ಮಾಡ್ತಾನೆ, ದೇವರಿಗೆ ಯಾವ ಮೂಲ ಇಲ್ಲ ಅಂತ ತಿಳ್ಕೊಂಡ್ಬಿಡೋದು ಅಷ್ಟೇ ಅಲ್ಲ. ನಾವು ಏನು ಈ ಸೃಷ್ಟಿ ಕಾಲದಲ್ಲಿ ಇದ್ದೇವೆ, ಏನ್ ನಮ್ಮ ಜೀವನವನ್ನು ನಡೆಸ್ತಾ ಇದ್ದೀವಿ, ಈ ಕಾಲದಲ್ಲೂ ನಾವು ಪರಮಾತ್ಮನ ಹೇಗೆ ತಿಳಿದಿರಬೇಕು. ಅಜಂ ಅನ ಆದಿಂ. ಈಗಲೂ ನಮ್ಮಲ್ಲಿ ನಿಂತು ಚೇಷ್ಟೆಯನ್ನು ಮಾಡಿಸ್ತಾ ಇರೋರು ಅವನೇ. ಇದು ಅರ್ಜುನನು ವಿಶೇಷವಾಗಿ ಹೇಳಬೇಕಾಗಿದೆ. ಯಾಕಂದ್ರೆ ನಾನು ಬಿಟ್ಟು ಗಾಂಧೀವಾಯ ಹೆಸರು ಧನುಸ್ಸನ್ನು ಎಷ್ಟು ಓಡ್ಬಿಡ್ತೀನಿ ಅಂತ ಅವನ ತಲೆಯಲ್ಲಿ ನಿಂತು, ಇಲ್ಲ, ನಿನ್ನೊಳಗೆ ನಿಂತು ಮಾಡಿಸೋದು ನಾನೇ. ಅಷ್ಟೇ ಅಲ್ಲ, ನಮ್ಮಲ್ಲಿ ನಿಂತು ಪರಮಾತ್ಮನೇ ಮಾಡಿಸ್ತಾನೆ ಅಂತ ತಿಳಿದು ಯಾರು ಸಾಧನೆಯನ್ನು ಮಾಡುತ್ತಾರೋ ಅವನು ಸರ್ವಪಾಪೈ ಪ್ರಮುಚ್ಯತೆ. ಅಸಮ್ಮೂಢ ಸಮರ್ಥೇಶು. ಅವನು ಅಸಮ್ಮೂಢ, ಅವನು ಮೂಢ ಅಲ್ಲ, ಮೋಹಾನುಭರಿತನಲ್ಲ. ಆಗ ಯಥಾರ್ಥ ಜ್ಞಾನಿ ಅಂತ ಕರೆಸಿಕೊಂಡು ಅವನು ಮಾಡಿದ ಕರ್ಮ, ಸತ್ಕರ್ಮ, ವಿಹಿತ ಕರ್ಮ ಇದರ ಫಲವಾಗಿ ಎಲ್ಲ ಪಾಪಗಳಿಂದ ಅವನು ದೂರನಾಗ್ತಾನೆ. ದೇವರೇನೋ ನಮ್ಮಲ್ಲಿ ನಿಂತು ಕೆಲಸ ಮಾಡಿಸ್ತಾನೆ ಅನ್ನುವ ಅಂಶವನ್ನು ಇಲ್ಲಿ ಪ್ರಧಾನವಾಗಿ ಪರಮಾತ್ಮ ಒತ್ತಿ ಹೇಳಿದಾಗ ನಮಗೆ ಎಷ್ಟೇ ಅಂಶಗಳನ್ನು ಹೇಳಿದ್ರು ಅದು ನಮ್ಮ ತಲೆಗೆ ಹೋಗಲ್ಲ. ರವಾದಿಗಳನ್ನ ದೇವರು ನಿಯಂತ್ರಣ ಮಾಡುತ್ತಾನೆ, ಸೂರ್ಯಚಂದ್ರನ ನಿಯಂತ್ರಣ ಮಾಡುತ್ತಾನೆ, ಇಡೀ ಜಗತ್ತನ್ನು ನಾವು ನಿಯಂತ್ರಣ ಮಾಡ್ತಾನೆ. ಮಾಡ್ಲಿ ಬಿಡಪ್ಪ, ನಮ್ಗೇನಾಯ್ತು ಬಿಡ್ತೀವಿ. ಎಷ್ಟೋ ಬಾರಿ ನಮಗೆ ಯಾವುದು ಅನುಭವಕ್ಕೆ ಬರಲ್ಲ, ಉತ್ಕೃಷ್ಟವಾದ ಅಂಶವೇ ಆಗಿದ್ದರೂ ಅದರ ಬಗ್ಗೆ ಅಷ್ಟು ನಾವು ಶ್ರೇಷ್ಠ ಭಾವವನ್ನು ಹೊಂದಲ್ಲ. ಅದಕ್ಕೆ ದೇವರು ಏನ್ ಮಾಡ್ತಾರೆ ಗೊತ್ತೇನೋ, ನಾನು ಒಳ ಹೊರಗೆ ನಿಮಗೆ ಪ್ರೇರಕ, ಒಳ ಹೊರಗೆ ನಿಮಗೆ ಏನೇ ಬರಬೇಕಂದ್ರೂ ಅದಕ್ಕೆ ನಾನೇ ಬೇಕು. ಹೊರಗಿಂದ ಎಷ್ಟೇ ಹೇಳಿದ್ರು ನಿಮಗೆ ತಲೆಗೆ ಹೋಗಲ್ಲ. ಅದಕ್ಕೆ ಒಳಗಿನ ಬಗ್ಗೆನೇ ಮಾತಾಡ್ತೀನಿ ಅಂತ ನಿಜವಾದ ಅಧ್ಯಾತ್ಮವನ್ನು ಪ್ರಾರಂಭ ಮಾಡ್ತಾನೆ. ಒಳಗೆ ಏನೇನು ಬರುತ್ತೋ, ಒಳಗೆ ಅಂದ್ರೆ ನಮ್ಮ ಜೀವರಾಶಿಗಳ ಒಳಗೆ ಏನೇನು ಬರುತ್ತಲ್ಲ ಅದೆಲ್ಲವೂ ಕೂಡ ನನ್ನಿಂದಲೇ ಬರೋದು ಅಂತ. ಏನು ಬರುತ್ತೆ ಒಳಗೆ? ಬುದ್ಧರ್ಜ್ಞಾನವ ಸಮೋಹ, ಕ್ಷಮಾ ಸತ್ಯಂ ತಮಃಶಮಃ, ಸುಖಂ ದುಃಖಂ ಭವೋ ಭಾವಃ, ಭಯಂ ಚ ಭಯಮೇವ ಚ, ಅಹಿಂಸಾ ಸಮತಾ ಪುಷ್ಟಿಃ, ತಪೋದಾನಂ ಯಶೋ ಯಶಃ, ಭವಂತಿ ಭಾವಾ ಭೂತಾನಾಂ ಮತ್ತದೇವ ಪೃಥಕ್ ವಿಧಾಃ. ಎಲ್ಲಾ ಜೀವರಾಶಿಗಳನ್ನ ತಂದೆ ಎಲ್ಲವೂ ನನ್ನಿಂದ ಅಂತಂದಲ್ಲ. ಆ ಜೀವರಾಶಿಗಳ ಅಷ್ಟೇ ಅಲ್ಲಪ್ಪ, ಆ ಜೀವರಾಶಿಗಳ ಒಳಗಿರುವ ಭಾವನೆಗಳು ನನ್ನಿಂದಲೇ. ಯಾವ್ಯಾವ ಭಾವನೆ? ಬುದ್ಧಿ, ಎಲ್ಲ ಭಾವನೆ ಇವನಿಗೆ ಬರಬೇಕಂದ್ರೆ ಮೊದಲು ನಮಗೆ ಏನಿರಬೇಕು? ಒಂದು ಅಂತಃಕರಣ ಅಂತ ಒಂದಿರ್ಬೇಕು, ಮನಸ್ಸು ಅಂತ ಒಂದಿರ್ಬೇಕು. ಆ ಮನಸ್ಸು ಬಂದಿದ್ದು ನನ್ನಿಂದಲೇ. ಅಥವಾ ಬುದ್ಧಿ ಅಂತಂದ್ರೆ ಕಾರ್ಯಕಾರ್ಯ ನಿಶ್ಚಯ. ಇದು ಕಾರ್ಯ, ಇದು ಅಕಾರ್ಯ ಅನ್ನುವಂತಹ ನಿಶ್ಚಯ ಇದೆಯಲ್ಲ, ಅದು ಬುದ್ಧಿ.
ಇವನು ಬುದ್ಧಿವಂತ ಬುದ್ಧಿವಂತ ಅಂತಂದ್ರೆ ಏನೇನೋ ಮಾತಾಡೋದು ಬುದ್ಧಿವಂತ ಅಲ್ಲ. ಯಾವುದು ಕಾರ್ಯ ಯಾವುದು ಅಕಾರ್ಯ ಅಂತ ತಿಳುವಳಿಕೆ ಇದೆಯಲ್ಲ ಅದಕ್ಕೆ ಬುದ್ಧಿ ಅಂತ ಕರೀತಾರೆ. ಆಮೇಲೆ ಜ್ಞಾನಂ, ಈ ವಿಶೇಷವಾದ ತಿಳುವಳಿಕೆ ಅಂತ ಇದೆಯಲ್ಲ ಅದೇ ಕಾರ್ಯಕಾರ್ಯ ನಿಶ್ಚಯ. ಅದಷ್ಟೇ ಅಲ್ಲ, ಏನೇನು ಜ್ಞಾನ ಅಂತ ಬರುತ್ತೋ ಎಲ್ಲವೂ ನನ್ನಿಂದಲೇ. ಕೆಲವೊಮ್ಮೆ ಅದು ಕೆಟ್ಟದ್ದೇ ತಿಳುವಳಿಕೆ ಬರಬಹುದು ಅಥವಾ ಒಳ್ಳೆಯದೇ ಬರಬಹುದು. ಇದು ಒಳ್ಳೆಯದು ಕೆಟ್ಟದ್ದು ಅನ್ನೋ ತಿಳುವಳಿಕೆ ಬರಬಹುದು. ಮೂರಿದೆ, ಒಳ್ಳೆಯದು, ಇದು ಕೆಟ್ಟದ್ದು, ಇದು ಒಳ್ಳೆಯದು ಕೆಟ್ಟದ್ದು ಅನ್ನೋದು ಬೇರೆ. ಇದೆಲ್ಲ ಇದೆಯಲ್ಲ, ಈ ಮೂರು ಕೂಡ ನನ್ನಿಂದಲೇ ಬರೋದು. ಈ ಲೋಕದಲ್ಲಿ ಆಗುತ್ತೆ, ತಪ್ಪವಾಗಿ ತಿಳ್ಕೊಂಡ್ಬಿಡ್ತೀವಿ. ಅದ್ರಲ್ಲಿ ತಪ್ಪು ಅಂತ ಗೊತ್ತಿರೋಲ್ಲ ನಮಗೆ. ಪ್ರಸಿದ್ಧ ಶಾಸ್ತ್ರ ದೃಷ್ಟಾಂತ ತಗೊಳ್ಳೋದಾದ್ರೆ ಈ ಬೆಳ್ಳಿ ಅಂತ ರಸ್ತೆಯಲ್ಲಿ ಹೋಗೋ ಬೆಳ್ಳಿ ಅಂತ, ಅಂಗಡಿ ಲೋಕದಲ್ಲ. ರಸ್ತೆಯಲ್ಲಿ ಹಿಂದಿನ ಕಾಲದಲ್ಲಿ ರಸ್ತೆ ಬಳಿ ಕಪ್ಪೆ ಚಿಪ್ಪೆಲ್ಲ ಬಿದ್ದಿರ್ತಿತ್ತು, ಈಗ ಅವೆಲ್ಲ ಗೊತ್ತಿಲ್ಲ. ನದಿ ದಂಡೆಯಲ್ಲಿ ಓಡಾಡಿದ್ರೆ ಅಲ್ಲಿ ಕಪ್ಪೆ ಚಿಪ್ಪು ಕಾಣುತ್ತೆ. ನಿಜವಾಗ್ಲೂ ಕಪ್ಪೆ ಚಿಪ್ಪು ನೋಡಿದ್ರೆ ಬೆಳ್ಳಿ ತರನೇ ಕಾಣುತ್ತೆ. ಬೆಳ್ಳಿ ಅಂತ ಅನ್ಸುತ್ತೆ. ಯಾರೋ ಬೀಳಿಸ್ಕೊಂಡು ಹೋಗಿದ್ದಾರೆ ಅಂತ ಅನ್ಕೋಬಹುದು, ಅನ್ನೋಷ್ಟು ಚೆನ್ನಾಗಿ ಹೊಡಿತಾ ಇರುತ್ತೆ. ಆಮೇಲೆ ಯಾರೋ ಒಂದು ಹೇಳ್ತಾರೆ, ಇಲ್ಲ ಇವನೇ ಹತ್ರ ಹೋಗಿ ನೋಡ್ತಾನೆ, ಇದು ಬೆಳ್ಳಿ ಅಲ್ಲ ಅಂತ ಹೇಳ್ತಾರೆ. ಯಾರೋ ಬಂದು ಹೇಳೋ ತನಕ ಅಥವಾ ಇವನೇ ಹತ್ರ ಹೋಗಿ ನೋಡೋ ತನಕ ತಪ್ಪೇ ತಿಳ್ಕೊಂಡಿದ್ದಲ್ಲ, ಅದು ತಪ್ಪು ಅಂತ ಗೊತ್ತಿರಲಿಲ್ಲ ಅಷ್ಟೇ. ಅದು ಎರಡಿದೆ, ತಿಳುವಳಿಕೆ, ಸರಿ ತಪ್ಪು ಅಂತ ತಿಳುವಳಿಕೆ, ಎರಡೂ ಬೇರೆ. ದೇವರಿಂದ ಅವು ಎರಡೂ ನಾನೇ ಕೊಡೋದು ಅಂತ. ಅದಕ್ಕೆ ಬುದ್ಧಿ ಜ್ಞಾನಂ ಅಂತ ಎರಡಿಟ್ಟ. ಜ್ಞಾನ ಬರೋದು, ಆ ಜ್ಞಾನ ಸರಿ ಇದೆ ಅಂತ ತಿಳ್ಕೊಳ್ಳೋದು, ಎರಡೂ ನಾನೇ ಕೊಡೋದು. ಆಮೇಲೆ ಅಸಮ್ಮೋಹ. ಅಸಮ್ಮೋಹ ಅಂತಂದ್ರೆ ಕೆಟ್ಟದ್ದನ್ನ ಮಾಡಬೇಕು ಎಂಬತಕ್ಕ ಇಚ್ಛೆ ಬಾರದಿರುವಿಕೆ. ಇದು ಬಹಳ ಮುಖ್ಯ. ಇದು ತಪ್ಪು ಅಂತ ಗೊತ್ತಿರುತ್ತೆ, ಅದರ ಬಗ್ಗೆ ಕೆಲವೊಮ್ಮೆ ಅಪೇಕ್ಷೆ ಬರಬಹುದು. ಆದ್ರೆ ಅಪೇಕ್ಷೆಯೇ ಬಾರದಂತೆ ಒಂದು ಮನಸ್ಥಿತಿ ಇರುತ್ತಲ್ಲ, ಅದು ಅಸಮ್ಮೋಹ. ಏಕಾದಶಿ ದಿವಸ ತಿನ್ನಬೇಕು ಅಂತ ಅಪೇಕ್ಷೆಯೇ ಬರದೇ ಇರೋದು. ತಿಂದು ಚೆನ್ನಾಗಿರುತ್ತಪ್ಪ ಅನ್ನೋದಲ್ಲ, ತಿನ್ನುವ ಅಪೇಕ್ಷೆಯೇ ಹುಟ್ಟದೇ ಇರುವ ಮನಸ್ಥಿತಿ ಇದೆಯಲ್ಲ, ಅದನ್ನು ಕೊಡೋನು ನಾನು ಅಂತ. ಶಾಸ್ತ್ರ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಅಕಾರ್ಯೇಚ್ಛಾ ಭಾವ ಅಸಮ್ಮೋಹ. ಅಕಾರ್ಯದಲ್ಲಿ ಇಚ್ಛೆ ಬಾರದಿರುವ ಮನಸ್ಥಿತಿಯನ್ನ ಅಸಮ್ಮೋಹ. ಅಥವಾ ಸುಲಭವಾಗಿ ಹೇಳಬೇಕಂದ್ರೆ ಕೆಟ್ಟ ಇಚ್ಛೆ ಯಾವಾಗ ಬರುತ್ತೆ? ಕೆಟ್ಟ ಜ್ಞಾನ ಇದ್ದಾಗ ಬರುತ್ತೆ, ಮಿಥ್ಯಾಜ್ಞಾನ ಇದ್ದಾಗ ಬರುತ್ತೆ. ಮಿಥ್ಯಾಜ್ಞಾನ ಇಲ್ಲದಿರುವುದನ್ನೇ ಅಸಮ್ಮೋಹ ಅಂತಲೂ ಕರೀತಾರೆ. ಕೆಟ್ಟ ಜ್ಞಾನ ಇದ್ದರೆ ಕೆಟ್ಟ ಇಚ್ಛೆ. ಕೆಟ್ಟ ಇಚ್ಛೆ ಬರಬಾರದು ಅಂತಂದ್ರೆ ಕೆಟ್ಟ ಜ್ಞಾನ ಬರಬಾರದು. ಆ ಮನಸ್ಥಿತಿಯನ್ನು ಕೊಡೋನು ಯಾರು? ಅವರೇ ಬುದ್ಧಿರ್ಜ್ಞಾನ ಸಮೋಹ. ಆಮೇಲೆ ಕ್ಷಮಾ. ಕ್ಷಮೆ ಅಂತ ಕರಿತೀವಲ್ಲ ಲೋಕದಲ್ಲಿ. ಏನು ಕ್ಷಮೆ ಅಂದ್ರೆ ಏನು? ಓಲಿ ಬಿಟ್ಬಿಡಪ್ಪ ಅಂತ ಬಿಟ್ಬಿಡೋದ? ಬಹಳ ಚೆನ್ನಾಗಿ ಶಾಸ್ತ್ರದಲ್ಲಿ ಪ್ರತಿಯೊಂದಕ್ಕೂ ಡೆಫಿನೇಷನ್ ಅಂತ ಲಕ್ಷಣಗಳನ್ನು ಬಹಳ ಚೆನ್ನಾಗಿ ಕೊಡ್ತಾರೆ. ಕ್ಷಮಾ ಅಂತಂದ್ರೆ ಯಾರು ನಮಗೆ ಅಪಕಾರ ಮಾಡಿರ್ತಾರೋ ಅವರಿಗೆ ಅಪಕಾರ ಮಾಡದೇ ಇರುವುದು. ಇದು ಎರಡು ಸರ್ತಿ ಆಗುತ್ತೆ ಅಥವಾ ಎರಡು ರೀತಿಯಲ್ಲಿ ಆಗುತ್ತೆ. ಸಾಮರ್ಥ್ಯ ಇಲ್ಲದೆ ಬಿಟ್ಬಿಡೋದಿದೆ ಕೆಲವೊಮ್ಮೆ. ನಮಗೆ ಏನೂ ಮಾಡಕ್ಕಾಗಲ್ಲಪ್ಪ, ಅದಕ್ಕೆ ಅಪಕಾರ ಮಾಡೋದು ಅಪಕಾರ ಮಾಡಕ್ಕಾಗಲ್ಲ. ಮಾಡಕ್ಕಾಗಲ್ಲ ಅಂತ ಬಿಡೋದಲ್ಲ. ಮತ್ತಿನ್ ಹೇಗೆ? ಕ್ರೋಧಾಭಾವೇನ. ಅಂದ್ರೆ ಸಿಟ್ಟಿದೆ, ಬಡವರ ಸಿಟ್ಟು ದೌಡೆ ಮೂಲ ಅಂತ. ಏನೂ ಮಾಡಕ್ಕಾಗಲ್ಲ, ಸಿಟ್ಟಿದೆ ಆದ್ರೆ ಏನೂ ಮಾಡಕ್ಕಾಗಲ್ಲ, ಬಿಟ್ಬಿಡ್ತೀವಿ ಅಷ್ಟೇ. ಅದು ಕ್ಷಮೆ ಅನ್ನಲ್ಲ. ಕೆಲವೊಮ್ಮೆ ಹಾಗೆ ವ್ಯವಹಾರ ಮಾಡ್ಬಿಡ್ತೀವಿ, ನಮ್ ಕೈಲಾಗದೆ ಬಿಟ್ಬಿಡ್ತೀವಿ. ನಿನಗೆ ಕ್ಷಮೆ ಕೊಟ್ಟಿದ್ದು ನಾವು ಅಂದ್ಬಿಡ್ತೀವಿ. ಕ್ಷಮೆ ಕೊಟ್ಟಿರಲ್ಲ, ಅವನು ಕೈಲಾಗದೆ ಬಿಟ್ಟಿರ್ತಾನೆ. ಒಂದು ವೇಳೆ ಸಾಮರ್ಥ್ಯ ಇದ್ರೆ ಒಂದ್ ಕೈ ನೋಡ್ಕೊಳ್ತಾ ಇದ್ದ. ನಿಜವಾದ ಕ್ಷಮೆ ಅಂದ್ರೇನು? ಯಾವ ಸಿಟ್ಟು ಇಲ್ಲದೆ ಅಪಕಾರ ಮಾಡಿದವನಿಗೆ ಅಪಕಾರ ಮಾಡದೇ ಇರೋದನ್ನ ಕ್ಷಮೆ ಅಂತ ಕರೀತಾರೆ. ಆದ್ದರಿಂದಲೇ ಈ ಕ್ಷಮಾಗುಣ ಇರಬೇಕು, ಕ್ಷಮಾಗುಣ ಇರಬೇಕು ಅಂತಾರೆ. ಅರ್ಥಾತ್ ಸಿಟ್ಟಿರಬಾರದು ಅಂತ ತಾತ್ಪರ್ಯ. ಪುನಃ ಕೆಲವೊಮ್ಮೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ತೀವಿ, ಅಲ್ಲಿ ಅಪಕಾರ ಮಾಡಿದವರಿಗೆ ಅಪಕಾರನೇ ಮಾಡಿರ್ತೀವಿ. ವಸ್ತುತಃ ಹೊಡೆಯೋದು ಅಂದ್ರೆ ಏನು? ಅಪಕಾರನೇ ತಾನೆ, ಮತ್ತೇನಲ್ಲ. ಯಾರೋ ನಮಗೆ ಅನ್ಯಾಯ ಮಾಡಿದ್ದ, ಅವನಿಗೆ 4 ಚಡಿ ಅಂತ ಹೊಡೆದ್ರು. ಅಪಕಾರ ಮಾಡಿದವ್ರಿಗೆ ಅಪಕಾರ ಮಾಡಿದ್ರು. ಅದು ಅಪಕಾರ ಅಂತ ಕರೆಸ್ಕೊಡಲ್ಲ. ಅದು ಇವನು ಏನು ಶಿಕ್ಷೆಯನ್ನು ಕೊಡ್ತಾನೆ, ಕ್ರೋಧ ಇರಲ್ಲ ಅದರ ಹಿನ್ನೆಲೆಯಲ್ಲಿ.
ಕೋರ್ಟು ಶಿಕ್ಷೆ ಕೊಡುತ್ತೆ, ಏನೋ ಅವ್ರಿಗೆ ಅಪಕಾರ ಮಾಡಿದ್ರು ಅಂತನ. ಕಟಕಟೆಯಲ್ಲಿ ನಿಂತಾಗ ಅವನು ಇಂತಿಂತ ತಪ್ಪು ಮಾಡ್ದ ಅಂತ ಹೇಳಿ ಅವನಿಗೊಂದು ಏನೋ ಶಿಕ್ಷೆ ವಿಧಿಸ್ತಾರೆ, 1000 ರೂಪಾಯಿ ಫೈನೋ ಜೀವಾವಧಿನೋ ಏನೋ ವಿಧಿಸ್ತಾರಲ್ಲ. ಅದೇನರ್ಥ ಅದಕ್ಕೆ? ಅವನೇನೋ ತಪ್ಪು ಮಾಡಿದ್ದ, ಏನ್ರಿ ಅವನೋ ತಪ್ಪು ಮಾಡಿದ್ದ ನೀವು ತಪ್ಪು ಮಾಡ್ಬಿಟ್ರೆ ಸರಿನಾ ಅಂತ ಬಾಳು ಮಾಡಿದ್ರೆ ವಿತಂಡ ಅಂತ ಕರೆಸ್ಕೊಡುತ್ತಾನೆ. ಲೋಕದಲ್ಲಿ ಎಷ್ಟೋ ಜನ ಹಿಂಗೆ ಬಹಳ ವಾದ ಮಾಡ್ತಾರೆ, ಅವನೇನೋ ಮಾಡ್ದ ನೀವು ಮಾಡ್ಬಿಡ್ತೀರಾ, ಈ ತರ ಎಲ್ಲ ಕೇಳ್ತೀವಲ್ಲ. ಅಂದ್ರೆ ನೀನು ಬಿಟ್ಬಿಡ್ಬೇಕಿತ್ತು. ಎಷ್ಟೋ ಬಾರಿ ಇದನ್ನ ಬಹಳ ನೈಸಾಗಿ ಹೇಳ್ತಾರೆ, ಅವ್ರು ಕೆಟ್ಟವನು ನೀವು ಒಳ್ಳೆಯವರಲ್ವಾ. ಇದರ ಪಾಂಡವರಿಗೂ ಆಗಿದೆ ಇದೆಲ್ಲ. ಅವರು ಅಜ್ಞಾತವಾಸ ಮುಗಿಸ್ಕೊಂಡು ಉಪಪ್ಲಾವ ನಗರ ಎಲ್ಲ ಸೇನಾ ಶಿಬಿರ ಹಾಕಿದಾಗ ಎಲ್ಲ ದೂತರೆಲ್ಲ ಬರ್ತಾರೆ ಧೃತರಾಷ್ಟ್ರನಿಂದ. ಬಂದು ಮೊದಲನೇ ಶಬ್ದ ಅವರು ಆಡೋದೆ, ನೀವು ಬಹಳ ಒಳ್ಳೆಯವರಲ್ವಾ, ಸಾತ್ವಿಕರಲ್ವಾ, ಜನರ ಬಗ್ಗೆ ಕಾಳಜಿ ಇದೆ ಅಲ್ವಾ, ಹಾಗಾಗಿ ಯುದ್ಧ ಮಾಡಿದ್ರೆ ವಾಪಸ್ ಹೋಗಿ. ಅಲ್ಲಿ ದುರ್ಯೋಧನ ಏನು ಇವರಿಗೆ ಅಪಕಾರವನ್ನು ಮಾಡಿದ್ದಾಗ ಅವನಿಗೆ ಪಾಂಡವರು ಯುದ್ಧದಲ್ಲಿ ಏನು ಹೊಡೆತಗಳನ್ನು ಹಾಕಿದ್ರು ಅದು ಲೋಕದೃಷ್ಟ್ಯ ಅಪಕಾರನೇ. ಆದರೆ ಅದರ ಹಿನ್ನೆಲೆಯಲ್ಲಿ ಕ್ರೋಧ ಇರಲಿಲ್ಲ, ಸಿಟ್ಟಿಂದ ಮಾಡಿದ್ದಲ್ಲ. ಅದು ಯಾವುದು? ಧರ್ಮರಾಜ ಅಂತೂ ಎಷ್ಟು ನಿರಂಬಳವಾಗಿದ್ದ ಅಂತಂದ್ರೆ, ಅವನೇನೋ ಸಿಟ್ಟಿನಿಂದಲೋ ಸೆಡವಿನಿಂದಲೋ ಸೇಡು ತೀರಿಸ್ಕೋಬೇಕು ಅಂತ ಅವ್ರು ಯಾರು ಯುದ್ಧ ಮಾಡಿದವರಲ್ಲ. ಪಾಂಡವರೇ ಹಿರಿಮೆನೆ ಅದು. ಇಡೀ ಮಹಾಭಾರತದಲ್ಲಿ ಎಷ್ಟೇ ಅಪಕಾರ ಮಾಡಿದ್ರು ದುರ್ಯೋಧನ ಸೇಡು ತೀರಿಸ್ಕೋಬೇಕು ಅಂತ ಒಮ್ಮೆಯೂ ಕೂಡ ಹೋದವರಲ್ಲ ಪಾಂಡವರು. ಯಾಕೆಂದ್ರೆ ಸೇಡು ತೀರಿಸ್ಕೋಬೇಕು ಅಂತ ಅವ್ರು ಹೋಗೋರೇ ಆಡಿದ್ರು, ದೇವರವರು ಉಪದೇಶ ಮಾಡ್ತಾ ಇರಲಿಲ್ಲ. ಮೊದಲನೇದಾಗಿ ಅವ್ರದ್ದು ಬಹಳ ಉಚ್ಚ ಮಟ್ಟ ಇದೆ ಪಾಂಡವರದ್ದು. ಮಹಾಭಾರತ ಕೇಳಿದಾಗ ನಮ್ಮ ಮನಸ್ಸಿನಲ್ಲಿ ಆ ಅಂಶಗಳನ್ನು ತಗೊಳ್ಬೇಕು. ಅದಕ್ಕೆ ಮಹಾಭಾರತದಲ್ಲಿ ಏನ್ ಹೇಳ್ತಾರೆ, ಮಹಾಭಾರತ ಕೇಳೋರೆಲ್ಲ ಅದು ಮಂಗಲಾಚರಣ ಶ್ಲೋಕಗಳಿವೆ. ಅಲ್ಲಿ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ, ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ, ಪಾಪಂ ಪ್ರಣಶ್ಯತಿ ಮೃಗೋದರ ಕೀರ್ತನೇನ, ಶತ್ರು ವಿನಶ್ಯತಿ ಧನಂಜಯ ಕೀರ್ತನೇನ, ಮಾತೃಸುತೋ ಕಥಯತಾಂ ನ ಭವಂತಿ ರೋಗ. ಯಾಕಿದನ್ನು ಹೇಳ್ತಾರೆ? ನೀವು ಆ ಧರ್ಮರಾಜನ ಕಥೆ ಕೇಳಬೇಕಾದ್ರೆ ಈ ಅಂಶವನ್ನು ನೀವು ಮನಗಾಡ್ರಿ. ಧರ್ಮ ಮೂರ್ತಿ ಇದ್ದಾನವನು. ಭೀಮಸೇನ ದೇವರ ಕಥೆಯನ್ನು ನೀವು ಕೇಳಬೇಕಾದರೆ ಅವ್ರು ಹೇಗೆ ದುರ್ಜನರನ್ನು ಮರ್ದನ ಮಾಡಿದ್ರು. ಆ ದುರ್ಜನರು ಬೇರೆ ಯಾರು ಅಲ್ಲ, ನಿಮ್ಮ ಮನಸ್ಸಲ್ಲಿರೋ ಅಜ್ಞಾನ ಅನ್ಯಥಾಜ್ಞಾನಗಳೇ. ಅದನ್ನ ನೀವು ಮರ್ದನ ಮಾಡ್ತಾ ನಿಮ್ಮ ಎಲ್ಲ ಪಾಪಗಳನ್ನು ನೀವು ಕಳ್ಕೋತೀರಿ. ಮಹಾಭಾರತ ಕೇಳೋದಕ್ಕೆ ಬಹಳ ಹಿನ್ನೆಲೆ ಇದೆ ಮತ್ತು ಕೇಳೋ ರೀತಿಗಳಿವೆ. ಅದನ್ನು ನೋಡಿದಾಗ ನಮ್ಗೆ ಗೊತ್ತಾಗತ್ತೆ, ಏನೋ ಅವ್ರು ಹೊಡೆದ್ರು ಇವರು ಹೋಗಿ ಸೇಡ್ತಿರ್ ಅಲ್ಲ, ಅದನ್ನು ಬಂದಿಲ್ಲ. ಏನೋ ಇವರೊಂದು ಅಪಕಾರ ಮಾಡಿದ್ರು ಅವ್ರು ಇವರೊಂದು ಅಪಕಾರ ಮಾಡ್ತಾರೆ, ಆಗ ಬಂದಿಲ್ಲ. ಕ್ರೋಧ ಇಲ್ಲದೆ ಮಾಡಿರ್ಬೇಕು ಅದನ್ನ. ಲೋಕದಲ್ಲೂ ಅಷ್ಟೇ, ನಾವು ಒಬ್ಬರನ್ನ ಕ್ಷಮಿಸ್ತೀವಿ ಅಂತಂದ್ರೆ ಅವನ ಮೇಲೆ ಸಿಟ್ಟು ಇಲ್ಲದೆ ಅವನ ಮೇಲೆ ಸೇಡು ತೀರಿಸ್ಕೊಳ್ಳದೆ ಇರೋದಿದೆಯಲ್ಲ, ಅದು ಕ್ಷಮೆ. ಕೈಲಾಗದೆ ಬಿಡೋದಲ್ಲ, ಅದನ್ನು ಹೇಳ್ತಾನೆ ಕ್ಷಮಾ. ಇದು ಬಹಳ ಉಚ್ಚ ಮಟ್ಟ. ಮತ್ತೆ ಇಲ್ಲಿ ದೇವರು ಏನೇನು ಹೇಳ್ತಾ ಇದ್ದಾನಲ್ಲ, ಮಾನಸಿಕವಾದಂತಹ ಅಂಶಗಳು ಇವೆಲ್ಲ ಒಳ್ಳೆಯದೇ ಅಲ್ಲ. ಅಂದ್ರೆ ಒಳ್ಳೆಯ ಭಾವನೆಗಳನ್ನು ಮಾತ್ರ ದೇವರು ಹುಟ್ಟಿಸ್ತಾನೆ, ಕೆಟ್ಟದ್ದು ಹುಟ್ಟಿಸಲ್ಲ ಹಂಗರ್ಥ ಅಲ್ಲ. ಮನುಷ್ಯನಿಗೆ ಕೆಟ್ಟ ಭಾವನೆ ಬಂದಾಗಂತೂ ದೇವರು ಮತ್ತೆ ಹೋಗ್ಬಿಟ್ಟಿರ್ತಾನೆ. ಸಿಟ್ಟು ಬಂದಾಗ ಯಾರು ದೇವರು ನೆನಪಿರ್ತಾನೆ. ಆದರೆ ಒಳ್ಳೆ ಭಾವನೆ ಬಂದಾಗ ನಾನು ಅಂತ ಬೆರೀತಾ ಇರ್ತಾನಲ್ಲ, ಅವಾಗ ಅವ್ರಿಗೇನಾದ್ರು ಒಂಚೂರು ಹೇಳಿದ್ರೆ ತಡೆಯುತ್ತೆ, ತಲೆಗೆ ಹತ್ತುತ್ತದು. ಅದಕ್ಕೆ ಇಲ್ಲಿ ಪರಮಾತ್ಮ ಏನು ಮಾಡ್ತಾನೆ, ಒಳ್ಳೆಯ ಭಾವನೆಗಳನ್ನು ಮಾತ್ರ ಹೇಳ್ತಾನೆ. ಅಂದ್ರೆ ಕೆಟ್ಟದ್ದಕ್ಕೆ ನಾನು ಸೃಷ್ಟಿಕರ್ತ ಅಲ್ಲ ಅಂತಲ್ಲ, ಕೆಟ್ಟದ್ದಕ್ಕೂ ನಾನೇ. ಅದನ್ನ ಹೇಳಿದ್ರೆ ನಿಮ್ ತಲೆ ಹೋಗಲು ಬಹಳ ಸಿಟ್ಟು ಮಾಡ್ತಾ ಇದ್ದಾಗ ನಿನ್ನ ಸಿಟ್ಟಿಗೆ ದೇವರೇ ಕಾರಣ ಅಂದ್ರೆ ಅವ್ರು ಹೋಗುತ್ತಾರೆ, ತಲೆಗೆ ಹೋಗಲ್ಲ. ಅದೇ ಶಾಂತವಾಗಿ ಕೂತಿದ್ದ ನೋಡು, ನಿನ್ನ ಶಾಂತಿಗೂ ಭಗವಂತನೇ ಕಾರಣ ಅಂತಂದ್ರೆ ಅವನ ಶಾಂತಿ ಇನ್ನಷ್ಟು ಉಮ್ಮಡಿಸುತ್ತೆ, ಅವನ ಸಾಧನ ಮಾರ್ಗದಲ್ಲಿ ಬರ್ತಾನೆ. ಅದೇ ಸಿಟ್ಟು ಮಾಡ್ಬೇಕಾದ್ರೆ ನಿನ್ ಸಿಟ್ಟಿಗೂ ದೇವರೇ ಕಾರಣ ಅಂತಂತ ಹೇಳಿದ್ರೆ ಸರಿ ಬಿಡಿ, ಇನ್ನೂ ಜಾಸ್ತಿ ಸಿಟ್ಟು ಮಾಡ್ತೀನಿ, ದೇವರೇ ಮಾಡಿಸ್ತಾನಲ್ಲ ಅಂತ. ಅಂದ್ರೆ ಉಪದೇಶ ಮಾಡುವಾಗೂ ಕೂಡ ಒಂದು ಕಲೆ ಅದು, ಏನ್ ಹೇಳಿದ್ರೆ ಅವನಿಗೆ ಅದು ನಾಟುತ್ತೆ ಅಂತ. ಅದಕ್ಕೆ ಇಲ್ಲಿ ದೇವರು ಏನ್ ಹೇಳ್ತಾರೆ, ಬರೀ ಒಳ್ಳೆಯ ಅಂಶಗಳನ್ನ ಹೇಳ್ತಾರೆ. ನಿನಗೆ ಕ್ಷಮ ಅನ್ನೋದು ಮನಸ್ಸನ್ನು ಹೊಂಟಿದ್ರೆ ನನ್ನಿಂದ ಅಷ್ಟೇ ಅಲ್ಲ, ಸತ್ಯಂ, ಸತ್ಯ ಅನ್ನೋದು ನಿನ್ನಲ್ಲಿ ಏನಾದರೂ ಅನುಷ್ಠಾನಕ್ಕೆ ಬಂದ್ರೆ ಅದು ನನ್ನಿಂದ ಅಂತ ತಿಳ್ಕೊ. ಸತ್ಯ ಅಂದ್ರೆ ಏನು?
ಯಥಾರ್ಥ ಜ್ಞಾನ ಪುರಸ್ಸರವಾಗಿ ಮಾಡುವ ಕರ್ಮಾನುಷ್ಠಾನಕ್ಕೆ ಸತ್ಯ ಅಂತ ಕರೀತಾರೆ. ಅದನ್ನು ಕರ್ಮಾನುಷ್ಠಾನಕ್ಕೆ ಸತ್ಯ ಅಂತ ಕರೀತಾರೆ. ಮಾತು ಅನ್ನೋದಂತೂ ಇದ್ದೇ ಇದೆ ಬಿಡ್ರಿ, ಪ್ರಸಿದ್ಧ. ಯಥಾರ್ಥ ಜ್ಞಾನ ಪುರಸ್ಸರವಾಗಿ ಸಜ್ಜನರಿಗೆ ಹಿತವಾದ ಮಾತು ಇವನೇನು ಆಡ್ತಾನೋ ಸತ್ ಯ, ಸಜ್ಜನರಿಗೆ ಹಿತವನ್ನು ಒದಗಿಸುವ ಮಾತು ಸತ್ಯ. ಕೆಲವೊಮ್ಮೆ ಲೋಕದೃಷ್ಟಿಯ ಸುಳ್ಳು ಅಂತ ಕಂಡ್ರು ಅದು ಶಾಸ್ತ್ರ ದೃಷ್ಟಿಯ ಸತ್ಯನೇ. ಮಹಾಭಾರತದಲ್ಲಿ ಎಷ್ಟೋ ದೃಷ್ಟಾಂತಗಳು ಬರುತ್ತೆ, ಎಷ್ಟೋ ಕಥೆಗಳು ಬರುತ್ತೆ. ಒಬ್ಬ ಕಟುಕ ಹಸುವನ್ನ ಕೊಲ್ಲಬೇಕು ಅಂತ ಹೇಳಿ ರಸ್ತೆಯಲ್ಲಿ ಅಟ್ಟಿಸ್ಕೊಂಡು ಬರ್ತಿದ್ದಾಗ ಆ ಹಸು ಒಬ್ಬ ಬ್ರಾಹ್ಮಣನ ಮನೆ ಒಳಗೆ ಹೊಕ್ಕೊಂಡ್ಬಿಡುತ್ತೆ. ಈ ಬ್ರಾಹ್ಮಣ ನೋಡ್ತಾ ಇದ್ದಾನೆ, ಕಟುಕ ಬಂದ ಕೇಳ್ತಾನೆ, ಇಲ್ಲೊಂದು ಹಸು ಹೋಗ್ತಾ ಇತ್ತು ನೋಡಿದ್ರ ಅಂತ ಕೇಳ್ತಾನೆ. ಏನ್ ಹೇಳ್ಬೇಕು ನೀವು? ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ನೆನೆಸ್ಕೊಂಡು ಸತ್ಯನೇ ಹೇಳಬೇಕು ಅಂತ ಹೇಳಿ ಹೌದೌದು ಬಂತು ನಮ್ಮನೆ ಹಿಂದೆನೆ ಹೋಗಿ ಹಿಂಗೆ ಅಂತ ಕಳಿಸೋದಾ, ಅಥವಾ ಇಲ್ಲ ನಾನೇನು ನೋಡಿಲ್ಲ ಅಂತ ಬಿಟ್ಬಿಡೋದಾ? ಮೇಲ್ನೋಟಕ್ಕೆ ಅವನು ಏನ್ ಹೇಳ್ಬೇಕಿತ್ತು, ನಮ್ಮನೇಲೆ ಹೋಯ್ತು ಅಂತ ಹೇಳ್ಬೇಕಿತ್ತು. ಆದರೆ ಅದೇ ಶಾಸ್ತ್ರದ ಪ್ರಕಾರ ಸುಳ್ಳು. ಯಾಕೆ? ಸಜ್ಜನರಿಗೆ ಹಿತವಾದಂತಹ ಮಾತಲ್ಲ ಅದು, ಅದಕ್ಕೆ ಅದು ಸುಳ್ಳು. ಅವನೇನು ಮಾಡ್ತಾನೆ, ಸೀದಾ ಹೋಗ್ತಾನೆ ಅದನ್ನು ಕಡಿತಾನೆ. ಗೋಹತ್ಯ ಅವನು ಕಟ್ಕೊಂಡ ಯೂತನಿಗೂ ಕಟ್ಟದ, ಅದು ಬರುತ್ತದೆ. ಅದೇ ಒಂದು ವೇಳೆ ಅತ್ಲಾಗ ಹೋಯ್ತು ಇತ್ಲಾಗ ಹೋಯ್ತು ಅಂತ ಹೇಳ್ದ ಅಂತಂದ್ರೆ ಮೇಲ್ನೋಟಕ್ಕೆ ಅದು ಸುಳ್ಳಾಗಿದ್ದರು ಸಜ್ಜನರಿಗೆ ಅದು ಹಿತವನ್ನೇ ಉಂಟು ಮಾಡಿದ್ದಾದ್ದರಿಂದಾಗಿ ಅದೇನಂತ ಕಳಿಸ್ಕೊಳ್ಳುತ್ತೆ? ಸತ್ಯ. ಯತ್ ಸದಾ ಹಿತವತ್ಯಂತಂ ತತ್ ಸತ್ಯಮಿತಿ ಗೀಯತೆ. ಸಜ್ಜನರಿಗೆ ಅತ್ಯಂತ ಹಿತವನ್ನು ಉಂಟು ಮಾಡೋದು, ಮೇಲ್ನೋಟಕ್ಕಲ್ಲ. ಮತ್ತೆ ಏಕಾಕ್ಷಿ ತಿನ್ನು ಅಂತಂದ್ರೆ ಏನೋ ಖುಷಿ ಆಗುತ್ತೆ, ತಿನ್ನಿಸ್ಬಿಡೋಣ ತಿನ್ನು ಅಂತ ಹೇಳೋದೇ ಅದಲ್ಲ. ಯತ್ ಸದಾ ಹಿತಂ ಅತ್ಯಂತಂ, ಅತ್ಯಂತ ಹಿತ. ಅತ್ಯಂತ ಹಿತ ಅಂತಂದ್ರೆ ಮೋಕ್ಷ ಹರಿಪ್ರೀತಿ, ಅದೇನೇ ಅತ್ಯಂತ ಹಿತ. ಅಲ್ಲಿ ಗೋ ಸಂರಕ್ಷಣೆ ಮಾಡೋದು ಭಗವಂತನಿಗೆ ಪ್ರಿಯವಾಗುತ್ತೆ. ಅದಕ್ಕನುಗುಣವಾದ ಮಾತು ಮೇಲ್ನೋಟಕ್ಕೆ ಸುಳ್ಳಾಗಿದ್ದು ಹರಿಪ್ರೀತಿ ಕಾರಣ, ಆದ್ದರಿಂದ ಸತ್ಯ. ಹಾಗೆ ಲೋಕದಲ್ಲೂ ಕೂಡ ಯಾವುದೋ 4 ಜನಕ್ಕೆ ಹಿತ ಆಗತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಬಂದಿರೋದನ್ನ ತಿರುಗಿಸಿ ಮುಗಿಸಿ ಹೇಳೋದಿದೆಯಲ್ಲ, ಅದು ಕೂಡ ಏನಂತ ಕಲಿಸ್ಕೊಳ್ಳುತ್ತೆ? ಸತ್ಯ ಅಂತಲ್ಲ, ಸುಳ್ಳು ಅಂತ ಕಲಿಸ್ಕೊಳ್ಳುತ್ತೆ. 4 ಜನಕ್ಕೆ ಹಿತ ಆಗತ್ರಿ ಹಿಂಗ್ ನಾವು ಶಾಸ್ತ್ರವನ್ನ ತಿಳಿಸಿದ್ರೆ ಅಂತಂದ್ರೆ, ನೀನ್ 4 ಜನಕ್ಕೆ ಹಿತ ಮಾಡಕ್ ಬಂದಿಲ್ಲ. ಮೊದಲನೇದಾಗಿ ನಿನಗೆ ಹಿತ ಆಗಕ್ ಬಂದಿರೋ. ನಮಗೆ ಹಿತ ಅಂದ್ರೆ ಬೇರೇನಲ್ಲ. ಹಿತ ಅಂತಂದ್ರೆ ಪರಮಾತ್ಮನ ಪ್ರೀತಿ, ನಿಜವಾದ ಹಿತ. ಅವನ ಪ್ರೀತಿ ಕಾರಣವಾಗುವ ಮಾತು, ಅದನ್ನೇ ನುಡಿ ನಡೆ ಇತ್ಯಾದಿಗಳೆಲ್ಲ ಅಂತಾರಲ್ಲ, ಅದು ಸತ್ಯ. ಬರೀ ಮಾತು ಮಾತ್ರ ಆಡಿ ಕೈಯಲ್ಲೇನು ಮಾಡದೆ ಇದ್ರೆ ಓಹೋ ದೇವರು ಅದನ್ನು ಅಂದ. ಸತ್ಯ ಅಂದ್ರೆ ಏನು ಗೊತ್ತೇನು? ಬರೀ ಬಾಯಲ್ಲಿ ಮಾತ್ರ ಮಾತಲ್ಲ, ಅದರಂತೆ ಕೈಯಲ್ಲಿ ಮಾಡೋದು ಕೂಡ ಸತ್ಯ ಅಂತಂದ. ಅದಕ್ಕೆ ರಾಯರೇ ಅರ್ಥ ಬರೀತಾರೆ, ಯಥಾರ್ಥ ಜ್ಞಾನ ಪೂರ್ವಕಂ ಕರ್ಮಾನುಷ್ಠಾನಂ ಸತ್ಯಂ ಅಂತಂತಾರೆ. ಒಳ್ಳೊಳ್ಳೆ ಮಾತಾಡ್ಬಿಡೋದು, ನಮಗೂ ಇದೆ, ಎಲ್ಲ ಇದೆ, ಸಾಮರ್ಥ್ಯ ಇರುತ್ತಾ ಮತ್ತೆ ಆದ್ರೂ ಮಾಡಲ್ಲ. ಅಂಥವರು ಒಳ್ಳೆ ಮಾತಾಡಿದರು, ಅವ್ರು ಏನೇನೋ ಕೆಲಸ ಮಾಡಿದರು, ಅವ್ರನ್ನ ಏನಂತ ಕರೀತಾರೆ ಶಾಸ್ತ್ರದವರು? ಮಿಥ್ಯಾವಾದಿ. ಹಿಂದೆ ಹೇಳಿದ್ದಾರೆ ಮಿಥ್ಯಾಚಾರ ಸೌಚ್ಯತೆ ಅಂತ, ಅದನ್ನೇ ಅಂದ ದೇವರು. ಹಾಗೆ ಆ ಸತ್ಯ ನಿಷ್ಠೆ ನಿಮ್ಮಲ್ಲಿ ಏನು ಮೂಡುತ್ತೋ, ಅದು ಕೈಯಿಂದ ಆಗಿರ್ಬೋದು, ಬಾಯಿಂದ ಆಗಿರಬಹುದು, ಮನಸ್ಸಿನಿಂದ ಆಗಿರಬಹುದು, ಆ 3 ಸತ್ಯಾಂಶಕ್ಕೂ ಕೂಡ ನಾನೇ ಸೃಷ್ಟಿಕರ್ತ. ಅದರಂತೆ ದಮಃ, ನಿಮ್ಮಲ್ಲಿ ಏನು ಇಂದ್ರಿಯ ನಿಗ್ರಹಗಳು ಬರುತ್ತಲ್ಲ ಮಾನಸಿಕವಾದದ್ದು, ಅದರಂತೆ ಅದೆಲ್ಲದಕ್ಕೂ ಕೂಡ ನಾನೇ ಸೃಷ್ಟಿಕರ್ತ. ಅದರಂತೆ ಶಮಃ, ಪರಮಾತ್ಮನಲ್ಲಿ ಬುದ್ಧಿ ಇಡಬೇಕು ಅಂತ ಒಂದು ಇಚ್ಛೆ, ಇವತ್ತು ಉಪನ್ಯಾಸ ಕೇಳಬೇಕು ಅಂತ ಇಚ್ಛೆ ಬಂದ್ರು ಆ ಇಚ್ಛೆ ಹುಟ್ಟಿಸೋದು ನಾನು. ಆಮೇಲೆ ಸುಖಂ ದುಃಖಂ, ಸುಖ ಅಂತಂದ್ರೆ ನಮ್ಮ ಶಾಸ್ತ್ರದ ಪ್ರಕಾರ ಹೇಳೋದಾದ್ರೆ ಅನುಕೂಲತೆಯ ವೇದನೀಯ. ನಾವು ಯಾವುದನ್ನ ಅನುಕೂಲ ಅಂತ ತಿಳ್ಕೊಳ್ತೀವೋ ಅದೆಲ್ಲ ಸುಖ. ದುಃಖ ಅಂದ್ರೆ ಏನು? ನಮಗೆ ಯಾವುದು ಪ್ರತಿಕೂಲ ಅಂತ ಅನಿಸುತ್ತೋ ಅದು ದುಃಖ. ಲೋಕದಲ್ಲಿ ಅದೇ ತಾನೇ ಇರೋದು. ವಾಸ್ತವಿಕವಾಗಿ ಸುಖವನ್ನು ಶಾಸ್ತ್ರ ಹೇಳೋದೇ ಬೇರೆ, ನಾವು ಅನ್ಕೊಳ್ಳೋದೇ ಬೇರೆ. ಇವತ್ತು ನನ್ನ ಕ್ರಿಕೆಟ್ ಮ್ಯಾಚ್ ನೋಡೋದು ಸುಖ, ನಮ್ಮ ಪ್ರಕಾರ ನಮಗದು ಸುಖ. ಅನುಕೂಲ ಅಂತ ನಾವು ಯಾವ್ದನ್ನು ತಿಳ್ಕೊಳ್ತೀವೋ ಅದು ಸುಖ. ಅದು ತಿಳ್ಕೊಂಡಿದ್ದು ಸರಿನಾ ತಪ್ಪ ಯಾವ ವಿಚಾರನೂ ಇಲ್ಲ, ನಮಗೆ ಅನ್ಸಿದೆ ಅದು ಸುಖ ಅಷ್ಟೇ. ನಮ್ಗೆ ಹಿಂಗೆ ಅನ್ಸಿದೆ. ಅದೇ ದುಃಖ ಅಂದ್ರೆ ಪ್ರತಿಕೂಲತೆಯ ವೇದನೀಯ. ನಾವು ಯಾವ್ದನ್ನು ಪ್ರತಿಕೂಲ ಅಂತ ತಿಳ್ಕೊಳ್ತೀವೋ ಅದು ದುಃಖ.
ನೀನು ಯಾವುದನ್ನು ಪ್ರತಿಕೂಲ ಅಂತ ತಿಳ್ಕೊಳ್ತಿಯಲ್ಲ ಅದನ್ನು ಸೃಷ್ಟಿ ಮಾಡಿದವನು ನಾನೇ. ನೀನು ಯಾವುದನ್ನು ಅನುಕೂಲ ಅಂತ ತಿಳ್ಕೊಳ್ತಿಯಲ್ಲ ಅದನ್ನು ಸೃಷ್ಟಿ ಮಾಡಿದವನು ನಾನೇ. ಆಮೇಲೆ ಭವೋ ಭಾವ, ಭವ ಈ ಸುಖವನ್ನ ಸೃಷ್ಟಿ ಮಾಡೋದಲ್ಲ, ಸುಖವನ್ನ ನಿನ್ನಲ್ಲಿ ಸೃಷ್ಟಿ ಮಾಡೋನು ನಾನೇ. ಪದಾರ್ಥ ಎಲ್ಲೋ ಇರುತ್ತೆ, ಆ ಪದಾರ್ಥವನ್ನು ಇಲ್ಲಿ ತಂದಿಡೋದಲ್ಲ, ನಿನ್ನೊಳಗೆ ಅದನ್ನು ಸೃಷ್ಟಿ ಮಾಡೋನು ನಾನೇ. ಎಷ್ಟು ಪರಮಾತ್ಮನ ಒಂದು ಸೃಷ್ಟಿಯಾಗಿ ವ್ಯಾಪಾರ ನಡೀತಾ ಇದೆ. ಏನೋ ಹೊರಗಡೆ ಸೃಷ್ಟಿ ಮಾಡದ ಅನ್ನೋದಷ್ಟೇ ನಮ್ಮ ತಲೆಯಲ್ಲಿರೋದು ಅಲ್ಲ. ಈಗ ನಾವು ಮಾತಾಡ್ತಿರೋದು, ಮಾತಿನ ಹಿನ್ನೆಲೆಯಲ್ಲಿ ಆ ಗಂಟಲು ಅಲ್ಲಾಡ್ತಾ ಇರೋದು, ಅದರ ಹಿನ್ನೆಲೆಯಲ್ಲಿ ಎಲ್ಲಿಂದಲೂ ಧ್ವನಿ ಬರಬೇಕು, ಅದನ್ನು ಹುಟ್ಟಾಗ್ತಾ ಇರೋದು, ಇವೆಲ್ಲ ನೋಡಿದಾಗ ಯಾರಿಗೂ ಮಾತು ಬರ್ತಾ ಇರಲ್ಲ. ಮಾತು ಯಾಕೆ ಬರ್ತಾ ಇಲ್ಲ ಅಂತ ನಾವು ಸುಮ್ಮನೆ ಡಾಕ್ಟರ್ ಹತ್ರ ಹೋಗ್ತಾರೆ, ಎಷ್ಟೋ ಜನ ಹೋಗ್ಲಿ, ಅದೇನು ಲೌಕಿಕ ಉಪಾಯಗಳನ್ನು ಮಾಡ್ತಾರೋ, ಅದೇನೋ ಯೋಗ್ಯ ಪರಿಹಾರ ಸಿಕ್ಕರು ಸಿಕ್ಲಿ. ಅದು ನಾವು ಇವೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ, ಪರಮಾತ್ಮ ಎಷ್ಟು ನಮ್ಮ ಮೇಲೆ ಕಾರುಣ್ಯ ಬೀರಿದ್ದಾನೆ ಅಂತ ಅನ್ಸುತ್ತೆ. ಎಷ್ಟೋ ಬಾರಿ ಸಾರಾಸಗಡಾಗಿ ದೇವ್ರನ್ನ ಬೈದ್ಬಿಡ್ತೀವಿ. ಎಷ್ಟೆಲ್ಲ ಉಪನ್ಯಾಸ ಹೋದೆ, ಎಷ್ಟೊತ್ತ ಆಚಾರ ಉಪನ್ಯಾಸ ಲೇಟ್ ಮಾಡಿದ್ರು ಹೇಳ್ದೆ ಕೂತು ಕೇಳಿದೆ, ದೇವ್ರ ಯಾಕೆ ಹಿಂಗ್ ಮಾಡ್ದ. ನಾನು ಒಂದು ಎಕ್ಸಾಂಪಲ್ ಹೇಳ್ತಿರೋ, ಈ ತರ ಎಷ್ಟೋ ಮಾಡಿರ್ತೀವಿ, ಎಷ್ಟು ಪ್ರದಕ್ಷಿಣೆ ಹಾಕ್ತೇವೆ ಹೋಗಿ ರಾಯರಿಗೆ, ಎಷ್ಟು ಸಾಲಿಗ್ರಾಮ ಪೂಜಾ ಮಾಡ್ತೇವೆ, ಎಷ್ಟು ಹೊತ್ತಾದ್ರೂ ಕೂಡ ಅದನ್ನು ಲೆಕ್ಕಿಸದೆ 4 ತಾಸು ಪಂಚಾಮೃತ ಮಾಡಿದೆ. ಮುಂದೇನು ದೇವರನ್ನೆಲ್ಲ ತಿಳ್ಕೊಳಕ್ ಆಗ್ಲೇ ಇಲ್ಲ, ಕಡ್ಡ ದೇವಸ್ಥಾನ ಅಲ್ಲೇ ಅಲ್ಲ, ಏನೇ ತರ್ಕ ಹಾಕಿದ್ರು ಅದಕ್ಕೆ ಬಂದು ಎಂಟು ಇರ್ಬೇಕಲ್ಲ, ಕನ್ಕ್ಲೂಷನ್ ಅಂತ ಇರ್ಬೇಕಲ್ಲ, ಎಲ್ಲಿ ಹೋಯ್ತದು ಕಡೆಗೆ ದೇವರನ್ನ ಬೈತಿದ್ರು ಹೋಯ್ತು. ಅದು ವಾಸ್ತವದಲ್ಲಿ ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಹೋದ್ರೆ ಎಷ್ಟೋ ಜನಕ್ಕೆ ಮಾಡ್ಲಿಕ್ಕೆ ಕೈ ಕೊಟ್ಟಿರಲ್ಲ ದೇವರು. ನಾವು ದೇವರು ಕೈ ಕೊಟ್ಟು ಮಾಡಿಸ್ತಾ ಇದ್ದಾನೆ, ಮಾಡಬೇಕನ್ನೋ ಬುದ್ಧಿ ಕೊಟ್ಟಿದ್ದಾನೆ, ಅದರಂತೆ ಒಂದಿಷ್ಟು ವಾತಾವರಣ ಕೊಟ್ಟಿದ್ದಾನೆ. ಎಷ್ಟೋ ಜನ ಕಲೆ ಸಿಕ್ಕಿರಲ್ಲ, ಸಜ್ಜನ ಇರ್ತಾರೆ, ವಾತಾವರಣ ಸಿಕ್ಕಿರಲ್ಲ ಅವರಿಗೆ. ನಾಲ್ಕು ಕಡೆ ಹೋಗ್ಬಿಟ್ರಂತೂ ಏನು ಪ್ರಾಣ ಬಿಡ್ತಾರೆ, ಕೃಷ್ಣ 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 ಅಂತ. ಆ ಹಿನ್ನೆಲೆಯಲ್ಲಿ ಅದಿದೆ, ಆದ್ರೆ ಸರಿಯಾಗಿ ಆ ಹಿನ್ನೆಲೆಯಲ್ಲಿ ಇರಬೇಕಾದ ಭಕ್ತಿ ಇಲ್ಲ. ಭಾಗವತ ಭಕ್ತಿ ಇದೆ, ಜ್ಞಾನ ಇಲ್ಲ. ಅದಕ್ಕೆ ಭಾಗವತದಲ್ಲಿ ಆ ಯಶೋದಾಗೆ ಪರಮಾತ್ಮ ಸಿಕ್ಕದ ಅಂತ ಹೇಳ್ತಾರಲ್ಲ, ಆ ಬೆಣ್ಣೆಯನ್ನ ಕದ್ಕೊಂಡು ಪರಮಾತ್ಮ ಓಡ್ತಾ ಇದ್ದಾಗ ಅದೇ ಪಡಸಾಲೆಯಲ್ಲಿ ಓಡಾಡ್ತಾ ಇದ್ದಾನೆ, ಯಶೋದಾಗಿ ಸಿಗ್ತಾ ಇಲ್ಲ. ಆಮೇಲೆ ಅದೇನೋ ಹಗ್ಗದಿಂದ ಕಟ್ಲಿಕ್ಕೆ ಹೋದ್ರು, ಕಟ್ಟಕ್ಕಾಗ್ತಾ ಇಲ್ಲ. ಏನ್ ಕಾರಣ ಕೊಡ್ತಾರೆ ದೇವರು, ನಿನಗೆ ಭಕ್ತಿ ಇದೆ, ಬೇಕಾದಷ್ಟಿದೆ, ನನ್ನ ಪ್ರೀತಿ ತುಂಬಿಕೊಂಡಿದೀಯ, ಆದರೆ ನಿನಗೆ ಎರಡಿಲ್ಲ, ಒಂದು ಜ್ಞಾನ ಇಲ್ಲ, ಇನ್ನೊಂದು ನನ್ನ ಕಟ್ಟಾಕಲ್ಲಿ ಏನೋ ಮಾಡಕ್ ಹೋಗ್ತಾ ಇದೆ, ಬರೇ ಕೆಲಸ, ವೈರಾಗ್ಯ ಇಲ್ಲ. ಜಗುರಂ ಊರಂ ಭಾಗವತ ಅಂತ 2 ಅಂಗುಲ ಕಮ್ಮಿ ಆಯ್ತು. ಅಂದ್ರೆ ಭಕ್ತಿ ದೇವರು ಅಂದ ತಕ್ಷಣ ಕಣ್ಣಲ್ಲಿ ನೀರು ತುಂಬಿಕೊಂಡು ಹತ್ತು ಬಿಡೋದು, ಪ್ರೇಮ ಒಳ್ಳೆಯದು. ಅದು ಪ್ರೇಮ ಭಕ್ತಿ ಅಂತ ಕರೆಸ್ಕೊಳ್ಳೋದು ಯಾವಾಗ, ಆ ಪ್ರೇಮದ ಹಿಂದೆ ಅತಿ ಮುಖ್ಯವಾದ ಒಂದು ಅಂಶ ಇದೆ. ಅದಕ್ಕೆ ಈ ಅಧ್ಯಾಯ ಹೊರಟಿದ್ದು ಭಗವದ್ಗೀತೆ, ಆ ಮಹಾತ್ಮ ಜ್ಞಾನವನ್ನು ತಿಳಿಸಕ್ಕೆ ಹೊರಟಿದ್ದು. ಎಷ್ಟೋ ಜನ ಅದೇ ಇರಲ್ಲ. ಅರ್ಥಾತ್ತು ನಾವು ಎಷ್ಟು ಪುಣ್ಯವಂತರು ಅಂತ ಅನ್ಕೋಬೇಕಾಗುತ್ತೆ. ಕೆಲವೊಮ್ಮೆ ಪುಣ್ಯವಂತರು ಅನ್ನೋದಕ್ಕಿಂತ ಭಗವಂತನ ಕಾರುಣ್ಯ ಎಷ್ಟಿದೆ ನಮ್ಮ ಮೇಲೆ. ಎಷ್ಟು ಸೃಷ್ಟಿಯಾಗಿ ವ್ಯಾಪಾರವನ್ನು ಎಷ್ಟೋ ಜನ ಅದನ್ನು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ನಮ್ಗೆ ಇಷ್ಟೆಲ್ಲ ಪರಮಾತ್ಮ ಕೊಟ್ಟಿದ್ದಾನೆ, ಅದ್ರ ಜೊತೆಗೆ ಏನ್ ಕೊಟ್ಟಿದ್ದಾನೆ ಮಾಡ್ಬೇಕು ಅನ್ನೋದು ಬುದ್ಧಿ ಸರಿಯಾಗಿ ಕೊಟ್ಟಿಲ್ಲ. ಕಡೆಗಾಲ ಬರುತ್ತೆ. ಅದು ಪರಮಾತ್ಮನ ವ್ಯಾಪಾರಗಳು ಎಷ್ಟು ಡೀಪ್ ಅಂತಿರುವಂತ, ಎಷ್ಟು ಹೋದ್ರೂ ಅಲ್ಲಿದೆ. ಕಡೆಗಾಲ ಪರಮಾತ್ಮ ಭವೋ ಭಾವೋ ಭಯಂಚ ಭಯಮೇವಚ, ಯಾವ್ಯಾವ ಸೃಷ್ಟಿ ತಗೊಳ್ತಿರೋ ಅದೆಲ್ಲ ನನ್ನಿಂದಲೇ. ಭಾವ ಅಷ್ಟೇ ಯಾಕೆ, ಏನೇನು ಅಸ್ತಿತ್ವ ಸೃಷ್ಟಿ ಮಾಡೋದಷ್ಟೇ ಅಲ್ಲ, ಸೃಷ್ಟಿಯಾದ ಮೇಲೆ ಅದರ ಅಸ್ತಿತ್ವ ಇರಬೇಕಲ್ಲ, ಅದು ನನ್ನಿಂದಲೇ ಆಗೋದು. ಆಮೇಲೆ ಭಯಂಚ ಅಭಯಮೇವಚ, ನಿಮ್ಗೇನು ಮನಸ್ಸಲ್ಲಿ ಭಯ ಹುಟ್ಟುತ್ತಲ್ಲ, ಮುಂದೇನಾಗ್ಬಿಡುತ್ತೋ ಹೆದರಿಕೆ, ಅದನ್ನು ಹುಟ್ಟಾಕೋನು ನಾನೇ. ಅಷ್ಟೇ ಅಲ್ಲ, ಅಭಯಮೇವಚ, ಆ ಭಯವನ್ನ ಪರಿಹಾರ ಮಾಡುವ ಧೈರ್ಯವನ್ನು ಹುಟ್ಟಾಕುವುದು ಕೂಡ ನಾನೇ. ಇದನ್ನೇ ವಿಷ್ಣು ಸಹಸ್ರ ಭಯನಾಶ ವೆಂಕಟೇಶ ಸ್ತೋತ್ರದಲ್ಲೂ ಕೂಡ ಹೇಳ್ತಾರೆ. ಅಷ್ಟೇ ಅಲ್ಲ, ಅಹಿಂಸಾ ಸಮತಾ ತುಷ್ಟಿ, ಅಹಿಂಸಾ ಯಾರಿಗೂ ಸಜ್ಜನರಿಗೆ ಕಾಯ ವಾಚ ಮನಸ ಹಿಂಸೆ ಮಾಡಬಾರದು ಅನ್ನುವ ಮನಸ್ಥಿತಿ ನಿಮ್ಮಲ್ಲಿ ಹುಟ್ಟಬೇಕಂದ್ರೆ ಅದನ್ನು ಹುಟ್ಟಿಸುವ ನಾನು. ಸಮತಾ, ಸಮತಾ ಅಂತಂದ್ರೆ
ದ್ವಂದ್ವಗಳಲ್ಲಿ ಸಮತ್ವ. ಇದೆಲ್ಲ ಹಿಂದಿಂದ ಹೇಳ್ಕೊಂಡು ಬಂದ್ಬಿಟ್ಟಿಲ್ಲ ದೇವರು, ಅದಕ್ಕೆ ಮುಂದೆ ಮತ್ತೆ ಹೇಳಲ್ಲ. ಹೊಸ ನೀರು ಬಂದ ತಕ್ಷಣ ಹಳೆ ನೀರು ಹೋಗ್ಬಿಡಬಾರ್ದು. ಸಮತಾ ಅಂದ್ರೆ ಏನು? ಸಮತ್ವ ಅಂತಂದ್ರೆ ಸುಖ ದುಃಖಗಳನ್ನ ಏನು ದೇವರು ನಮಗೆ ಇಲ್ಲಿ ತೋರಿಸ್ತಾನೆ, ಇವೆರಡೂ ಕೂಡ ಹೇಯ, ಇವೆರಡೂ ಅಶಾಶ್ವತ. ಈ ಲೌಕಿಕ ಸುಖಕ್ಕೋಸ್ಕರವಾಗಿ ನಾವು ಯಾವುದೇ ಪ್ರಯತ್ನವನ್ನು ಮಾಡತಕ್ಕದ್ದಲ್ಲ. ಯಾಕೆ? ಹೇಗೆ ದುಃಖ ಯಾವ ಪ್ರಯತ್ನ ಇಲ್ಲದೆ ಬೇಡ ಅಂತ ನಮ್ಮನ್ನು ಬಂದು ಒಪ್ಪಿಸ್ಕೊಳ್ಳುತ್ತೋ, ಹಾಗೆ ಸುಖವೂ ಕೂಡ ನಾವು ಬೇಡ ಅಂತ ಬಂದು ಕೂತ್ಕೊಳ್ಳುತ್ತೆ. ವ್ಯತ್ಯಾಸ ಇಷ್ಟೇ, ನಾವು ಯಾವುದನ್ನು ಸುಖ ಅಂತ ಕೆಲವೊಮ್ಮೆ ಅನ್ಕೋತೀವೋ ಆ ಪದಾರ್ಥ ನಮ್ಗೆ ಒದಗಿದ್ರು ಅದರ ಅನುಭವ ನಿಮ್ಗೆ ಆಗ್ಬೇಕಂದ್ರೆ ಒಳಗಿಂದ ಅವು ಸ್ವಿಚ್ ಒತ್ತಲೇಬೇಕು. ಏನೋ ದೊಡ್ಡ ಕಾರ್ ಬೇಕು, ಕಾರಿಂದ ಸುಖ ಅಂದ್ರೆ ಕಾರ್ ತಗೊಂಡ್ಬಿಡ್ತೀವಿ. ತಗೊಂಡೇನಾಗತ್ತೆ, ಮುಂದೆ ಪಾರ್ಕಿಂಗ್ ಪ್ರಾಬ್ಲಮ್ ಬರುತ್ತೆ, ಸರಿಯಾಗಿ ನಾವು ಓಡಿಸಕ್ ಬರಲ್ಲ. ಎಲ್ಲೋ ಒಂದ್ ಕಡೆ ಸ್ಕ್ರಾಚ್ ಆಯ್ತು ಅಂದ್ರೆ ಬಜೆಟ್ ಇಡಬೇಕಾಗುತ್ತೆ. ಪೆಟ್ರೋಲ್ ಅಂತೂ ನೋಡೋ ಹಾಗೆ ಇಲ್ಲ. ಯಾವುದೋ ಒಂದನ್ನು ನಾವು ಸುಖ ಅಂತ ಅನ್ಕೊಂಡು ತಗೊಂಡ್ರೆ ಅದನ್ನ ಅನುಭವಿಸುವಂತಹ ಭಾಗ್ಯವನ್ನು ಕೊಡಬೇಕಾದವನು ಅವನೇ. ಅದನ್ನು ಹೇಳ್ತಾನೆ, ತುಷ್ಟಿ ಬಂದಿದ್ದರಿಂದ ನಿಮಗೆ ಅಲಬುದ್ಧಿ ಬರಬೇಕಂತಂದ್ರೆ ಅದನ್ನು ಕೊಡೋನು ಕೂಡ ನಾನೇ. ಅಹಿಂಸಾ ಸಮತಾ ತುಷ್ಟಿ. ಆಮೇಲೆ ತಪೋದಾನಂ ಯಶಃ. ತಪಸ್ಸು ಅಂತಂದ್ರೆ ವ್ರತ ನಿಯಮಾದಿಗಳು, ಬ್ರಹ್ಮಚರ್ಯ ಮುಂತಾದವುಗಳು. ಅದನ್ನು ನಿಮ್ಮನ್ನು ಉಳಿಸ್ಕೋಬೇಕು ಅಂದ್ರೆ ಅದನ್ನು ಕಾಪಾಡೋರು ನಾನೇ. ನಾನಿದ್ರೆ ಆಗತ್ತಷ್ಟೇ. ನಾನು ತೆಗೆದ ಸಂವಿಧಾನ ಗೋವಿಂದ ಎಂತೆಂಥವ್ರಿಗೂ ನಿಲ್ಲಿಕ್ಕಾಗಲ್ಲ. ವಿಶ್ವಾಮಿತ್ರ ದೊಡ್ಡ ದೊಡ್ಡ ಋಷಿಗಳೇನು ಸಾಮಾನ್ಯ ಏನ್ರಿ? ಒಂದು ಚೂರು ಪರಮಾತ್ಮನಿಂದ ಮನಸ್ಸನ್ನು ತೆಗೆದು ಕಥೆಗಳಾಗೋಗಿದೆ. ನಮ್ಮ ಹಿನ್ನೆಲೆ ಇಲ್ಲ, ಏನೇನೋ ದೊಡ್ಡವರು ಕರ್ಮಾನುಷ್ಠಾನಗಳಿರ್ತವೆ, ದೇವರ ಅನುಗ್ರಹ ಇತ್ತು ಎಂದು ಬಿಟ್ರು. ನಮಗೆ ಯಾರಿದ್ದಾರ್ರಿ? ಚೂರು ಕಾಲ್ ಜಾಗ ಕೃಷ್ಣಾರ್ಪಣನೆ. ಯಾವ ಮೆಟ್ಲಿ ನೀವೋ ಗೊತ್ತಿಲ್ಲ, ಕಾಲ್ ಜಾರದಂದು ಕಡೆ ಮೆಟ್ಲೆ ಮತ್ತೆ ಮೊದಲಿಂದ ಹತ್ತಬೇಕಾಗತ್ತೆ. ಅದಕ್ಕೆ ಇಷ್ಟೆಲ್ಲ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಅವೆಲ್ಲ ನಿಮ್ಮಲ್ಲಿ ಉಳಿಬೇಕಂದ್ರೆ ಅದನ್ನೆಲ್ಲ ಹುಟ್ಟಾಕಬೇಕಾದವರು ನಾನೇ. ಆಮೇಲೆ ದಾನ, ಏನೇನು ದಾನ ಅಂತ ಮಾಡ್ತೀವಲ್ಲ, ದಾನ ಅಂದ್ರೆ ಏನು? ಯಾರಿಗೋ ತಗೋ ಅಂತ ಕೊಟ್ಟುಬಿಡೋದು ದಾನ ಅಲ್ಲ. ದಾನ ಅಂದ್ರೆ ಏನು ಗೊತ್ತೇನು? ಧರ್ಮಾರ್ಜಿತ ವ್ಯಕ್ತಸ್ಯ ಪರಸ್ವತ್ವ ಪಾಲನಂ. ದುಡ್ಡನ್ನ ಕೊಡೋದಷ್ಟೇ ದಾನ ಅಲ್ಲ. ಮತ್ತೇನೇನು? ಆ ದುಡ್ಡನ್ನು ನೀವು ಸರಿಯಾಗಿ ಸಂಪಾದಿಸಿರಬೇಕು. ಧರ್ಮಾರ್ಜಿತವಾದ ವಿತ್ತ ಏನಿದೆಯೋ ಅದನ್ನ ಪರಸ್ವತ್ವ ಪಾಲನ, ಮತ್ತೊಬ್ಬರದನ್ನು ಪರ ಸರ್ವೋತ್ತಮನಾದ ಪರಮಾತ್ಮನ ಪ್ರೀತಿಗೋಸ್ಕರ ಇವನಿಗೆ ಕೊಡ್ತಿದ್ದೀನಿ ಅಂತ ಮಾಡೋದು ದಾನ. ನಾವಿಷ್ಟೆಲ್ಲ ಡೆಫಿನೇಷನ್ ಕೇಳಿದ್ರೆ ಹೊರಗಡೆ ಮಾಡೋದೆಲ್ಲ ಏನು ಅನ್ಸ್ಬಿಡುತ್ತೆ. ಈ ಎಲ್ಲ ಪೊಲಿಟಿಷಿಯನ್ ಅಂತಲ್ಲ, ಸಾಮಾನ್ಯವಾಗಿ ಪೊಲಿಟಿಷಿಯನ್ಗಳು ಯಾರು ದಾನ ಕೊಟ್ಟರೆ ಆ ದಾನ ಅಂತ ಕಳಿಸ್ಕೊಳುತ್ತಾ ಅಂತ ನಾವೇ ಪ್ರಶ್ನೆ ಕೇಳ್ಕೋಬೇಕು. ಮೊದಲನೇದಾದರೂ ಧರ್ಮಾರ್ಜಿತ ವಿತ್ತನೆ ಅಲ್ಲ. ಯಾರೋ ಇರಬಹುದು 99.999 ಅಂತ ಹೇಳಿ 0.011 ಯಾರಾದ್ರೂ ಇರಬಹುದು, ಎಲ್ಲರೂ ನಾವು ಅಂತಿಲ್ಲ. ಮೊದಲನೇ ಧರ್ಮಾರ್ಜಿತನೇ ಅಲ್ಲ. ಆ ಧರ್ಮಾರ್ಜಿತನೇ ತಿಳ್ಕೊಂಡು ಪರಸ್ವತ್ವ ಪಾಲನೆ ಆಗಲ್ಲ. ಪರಮಾತ್ಮನ ಪ್ರೀತಿಗೋಸ್ಕರ ಕೊಡ್ತಿದ್ದೀವಿ ಅನ್ನೋದು ಪ್ರಾಯ ಯಾರಿಗೂ ಇರ್ಲಿಕ್ಕಿಲ್ಲ. ಅವ್ರಿಗೆ ಏನಿರುತ್ತೆ, ನಾಳೆ ಓಟ್ ಹಾಕ್ಬೇಕು, ನಾವು ಮಾಡಿದ್ದನ್ನು ನೋಡಿದ್ರೆ ಇವ್ರು ಓಟ್ ಹಾಕ್ತಾರೆ, ಇಲ್ಲದಿದ್ರೆ ಹಾಕಲ್ಲ. ಇದು ಲೋಕಸಿದ್ಧ ನಿಯಮ. ಅದೇನಂದ್ರೆ ಯಾರ್ಯಾರು ಅಲಿಬಿಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಆದ್ರೂ ವಾಸ್ತವದಲ್ಲಿ ದಾನ ಅಂದ್ರೆ ಏನು? ಸರಿಯಾಗಿ ಧನವನ್ನ ಸಂಪಾದಿಸಿ ಅದನ್ನ ಪರಮಾತ್ಮನ ಪ್ರೀತಿಗೆ ಅಂತ ಹೇಳಿ ಸಂಪಾದಕನಿಗೆ ಅದನ್ನು ಒಪ್ಪಿಸೋದಿದೆಯಲ್ಲ, ಇದು ದಾನ. ಅದು ನಿಮ್ಮಲ್ಲಿ ಆಗಬೇಕಂದ್ರೆ ನಾನೇ ಉಂಟಾಗಬೇಕು. ಆಮೇಲೆ ಯಶಃ ಅಯಶಃ, ಇದೆಲ್ಲ ಮಾಡಿದ್ದರಿಂದ ನಿಮಗೊಂದು ಕೀರ್ತಿ ಅಂತ ಬರುತ್ತೆ. ಆ ಕೀರ್ತಿಯನ್ನು ನಿಮ್ಮಲ್ಲಿ ಉಂಟಾಗಬೇಕಾದವನು ಯಾರು? ನಾನೇ. ಎಷ್ಟೋ ಜನ ಪಾಪ ಮಾಡ್ತಾ ಇರ್ತಾರೆ, ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ, ಹೆಸರಿಗೆ ಪರಿಚಯ ಸಿಗಲ್ಲ, ಹಾಗಾಗ್ಬಿಡ್ತಾರೆ. ಏನ್ರಿ ಈಗಿನ ಕಾಲದ ವಿದ್ವಾಂಸರೇ ಢರಪರ ಹಾರಾಡ್ತಾ ಇದ್ದಾರೆ. ಯಾರೇ ಆಗಿರ್ಬೋದು. ಹಿಂದಿನ ಕಾಲದವರು ವಿದ್ವಾಂಸರ ಸಾಧನೆಗಳನ್ನ ಕೇಳಿಬಿಟ್ರೆ ನಮಗೆ ಅವ್ರು ಸ್ಮರಣೆ ಮಾಡಿದ್ರೆ ಸಾಕಪ್ಪ ಅನ್ಸ್ಬಿಡುತ್ತೆ. ಅಂಥ ಸಾಧನೆ ಮಾಡಿ ಹೋದವರು. ವ್ಯಾಸರಾಜರಂತ ಈಗಿನ ಕಾಲದ ಸ್ವಾಮಿಗಳ ಶಿಷ್ಯರೇ ದೊಡ್ಡ ದೊಡ್ಡ ಸಾಧನೆ ಬರೋರು ಅಂತ ಹೇಳ್ತೀವಿ. ವ್ಯಾಸರಾಜರ ಶಿಷ್ಯರು 10 ಹೆಸರು ನೋಡೋಣ, ವಿಜಯನ ಬಿಟ್ಟು ಗೊತ್ತಿಲ್ಲ. ಯಾರ ಕೀರ್ತಿಯನ್ನ ಪರಮಾತ್ಮ ಎತ್ತಿಡಬೇಕು ಅಂತಾರೋ ಅವರು ಉಳಿಯುತ್ತೆ. ಯಾಕೆ? ಯಶಃ ಅದು ಕೊಡೋದು ನಾನು ಅಂತ ದೇವರು.
ಏನೋ ಕೀರ್ತಿ ಅಂದ್ರೆ 4-6 ದಿನ ಮೆರೆದು ಹೋಗೋದು ಕೀರ್ತಿ. ಅವನಿದ್ದಾಗ ಅವ್ನ ಕೀರ್ತಿ ಏನು ಪ್ರಯೋಜನ ರೀ? ಮೊದಲನೇದಾಗಿ ಕೀರ್ತಿ ಅನ್ನೋದರ ಒಂದು ಹಿನ್ನೆಲೆಯನ್ನು ತಿಳ್ಕೊಂಡ್ರೆ ಜಗತ್ತಿಗೆ ಅರ್ಥ ಆಗುತ್ತೆ. ತಾನಿಲ್ಲದಿದ್ದಾಗ ತನ್ನ ಹೆಸರನ್ನು ಉಳಿಸುವಂತಹ ಅಂಶಕ್ಕೆ ಕೀರ್ತಿ. 2 ಅಂಶ ಅದನ್ನು ಉಳಿಸುತ್ತೆ. ಒಂದು ಸಂತಾನ, ಇನ್ನೊಂದು ಕೀರ್ತಿ ಅಂತ ಏನ್ ಕರಿತೀವೋ ನಮ್ಮ ಹೆಸರನ್ನು ಉಳಿಸುವಂತಹದ್ದು. ಮಕ್ಕಳು ಅವ್ರ ಹೆಸರು ಮುಂದೆ ತಮ್ಮ ಹೆಸರನ್ನು ಹಾಕೊಂಡು ನಮ್ಮಪ್ಪ ಒಬ್ಬ ಇನ್ಶೀಲ್ಡ್ ನಲ್ಲಿ ಅವ್ರು ಉಳ್ಕೋತಾಗುತ್ತೆ. ಇನ್ನೊಂದು ಇಂಚಿಂತ ಕಾರ್ಯಗಳನ್ನು ಮಾಡಿದ್ರಪ್ಪ ಅಂತ ಜನರ ಬಾಯಲ್ಲಿ ಅವ್ರ ಹೆಸರು ಉಳ್ಕೊಳ್ಳೋದು. ಕೀರ್ತಿಯ ಉದ್ದೇಶ ಅದು. ಎಷ್ಟು ಜನ ಅಂತ ಕೆಲಸಗಳನ್ನು ಮಾಡಿದ್ದಾರೆ, ಒಳ್ಳೊಳ್ಳೆ ಕೆಲಸಗಳು ಎಷ್ಟು ಜನ ಮಾಡಿಲ್ಲ. ಆದ್ರೆ ಎಲ್ಲರದ್ದು ಕೂಡ ನಮಗೆ ನೆನಪಿದೆಯಾ? ಮಾಡಿದವರು ನೆನೆಸ್ಕೊಂಡು ಸಾಕಾಗಿದೆ, ಇರೋರ ಹೆಸರು ಹಾಳು ಮಾಡಿದ್ರೆ ಸಾಕಾಗಿದೆ. ಆ ಸ್ಥಿತಿಗೆ ಬಂದಿದ್ದೀವಿ. ಆ ಕೀರ್ತಿಯನ್ನು ಕೊಡೋರು ಯಾರು? ಯಶಃ ಅವನೇ. ಕೆಲವೊಮ್ಮೆ ಒಳ್ಳೆ ಕೆಲಸ ಮಾಡಿರ್ತಾರೆ, ಅಬದ್ಧ ಪ್ರಚಾರ ಆಗೋಗಿರುತ್ತೆ ಅವ್ರ ಬಗ್ಗೆ. ಅದನ್ನು ಕೊಡೋದು ಯಾರು? ಅಯಶಃ. ಅದನ್ನು ನಾನೇ ಕೊಡ್ತೀನಿ. ಎಂತೆಂಥವ್ರ ಬಗ್ಗೆ ರೀ? ಯಾದವಾರಿನಂಥವ್ರ ಬಗ್ಗೆನೇ ಕೊಟ್ಬಿಟ್ಟಿದ್ದಾರೆ ದೇವರು. ಯಾದವಾರಿನ ಕಾಲಕ್ಕೆ ಅವ್ರಿಗೆ ಎಷ್ಟು ಸಾಧಕರು, ಅವ್ರ ವೈರಾಗ್ಯ, ಬಿಸಿಲು, ಚಳಿ, ಮಳೆ, ಗಾಳಿ ಯಾವುದಕ್ಕೂ ಕೂಡ ಅಂಜದೆ ಸಂಚಾರವನ್ನು ಮಾಡಿಕೊಳ್ತಾ, ಶರೀರದ ಮೇಲೆ ಬಿಸಿಲು ಬಿದ್ದರೆ ಸುಡುತ್ತೆ, ಮಳೆ ಬಿದ್ದರೆ ಅದೇನೋ ಅಧ್ಯಾಯ ಯಾವುದನ್ನು ನೋಡದೆ ಸಾಧನೆ ಮಾಡ್ತಾ ಇದ್ದಾಗ ಅವ್ರ ಶರೀರ ಎಲ್ಲ ಒಂಥರ ಬೆಳ್ಳಗಾಗೋಗಿತ್ತ. ಚರ್ಮ ಒಣಗಿ ಅಂತಲ್ಲ, ಡಿಹೈಡ್ರೇಷನ್ ಚರ್ಮ ಒಣಗತ್ತೆ, ಎಲ್ಲರಿಗೂ ಗೊತ್ತಿರೋ ವಿಷಯ. ಅವರಿದ್ದಾರೋ ಉತ್ತರ ಕರ್ನಾಟಕ, ಬಿಸಿಲಿಗೆ ಅದು ಸೂರ್ಯಪುರ ಎಲ್ಲ ಒಂದು ರೀತಿ. ಆ ಮೈಯೆಲ್ಲ ಒಂದು ರೀತಿಯಾಗಿ ಚರ್ಮ ಕಿತ್ಕೊಂಡು ಬಂದಿದ್ದನ್ನ ನೋಡಿ ಅರ್ಥ ಮಾಡಿಕೊಳ್ಳಿಕ್ಕಾಗಿದ್ರೆ ಅಲ್ಲಿಂದ ಒಬ್ಬ ಏನಂತ ಬಿಡ್ತಾರೆ, ಯಾರು ಅರಿತು ಬಂದ್ಬಿಟ್ಟಿದೆ ಅಂತ ಬಿಡ್ತಾರೆ. ಆ ಊರಿಗೆ ಯಾದವಾರೇ ತಲೆ ಕೆಡಿಸ್ಕೊಳ್ಳೋಲ್ಲ. ಯಾಕೆ? ಯಶಃ ಯಶಃ ಎಲ್ಲ ನೀನೇ ಕೊಡೋದು. ನಾಳೆ ಯಾರು ಒಂದು ಹೆಗಲ ಮೇಲೆ ಎತ್ಕೊಂಡು ಕೂಡಿಸಿದ್ರು ನಿನ್ನಿಂದಲೇ, ಯಾರು ನಾಳೆ ಬಂದು ಏನಾದ್ರು ಅಂದ್ರೂ ಕೂಡ ನಿನ್ನಿಂದ. ಅಷ್ಟು ಪರಮಾತ್ಮನಲ್ಲಿ ಮನಸ್ಸಿಟ್ಟವರು. ಆ ಸುದ್ದಿ ಯಾರಿಗೆ ಹೋಗುತ್ತೆ? ರಾಯರ ಕಿವಿಗೆ ಬೀಳುತ್ತೆ. ಆ ಊರಿಗೆ ರಾಯರು ಬರ್ತಾರೆ. ರಾಯರು ಅಲ್ಲಿ ಏನಿತ್ತು, ಅವರು ವೈಭವ ಎಲ್ಲ ಆಯ್ತು. ಯಾದವಾರರಿದ್ದಾರಂತಲ್ಲ, ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಜ್ಞಾನಿಗಳಿಗೆ ಜ್ಞಾನಿಗಳು ಬೇಕು. ನೀನು ಪಾದಪೂಜೆ ಭಿಕ್ಷೆ ಎಷ್ಟು ಮಾಡಿಸಿಯ? ಜ್ಞಾನಿಗಳು ಬೇಕು ಅವ್ರಿಗೆ. ಅವ್ರು ಕೇಳಿದಾಗ ಅಲ್ಲಿದ್ದವನು ಯಾರು ಹರಟೆ ಹೊಡಿತಾರೆ ಅಂತಲ್ಲ, ಕಟ್ಟೆ ಮೇಲೆ ಕೂತ್ಕೊಂಡು ಅವನೇನಂತ, ಅನ್ಯಾಕೆ ಹೋಗ್ತೀರಿ ಸ್ವಾಮಿ? ಯಾದವಾರರು ಅವ್ರು ಕೊಂಡ್ಕೊಂಡಿದ್ದೆ, ಹೋಗ್ಬೇಡ್ರಿ ಅಂತ ಬಿಡ್ತಾನೆ. ಯಾರು ಎದುರು ಮಾತಾಡ್ತಿದ್ದೀನೋ ಖಬರಿಲ್ಲ. ಮಂತ್ರಾಲಯ ಪ್ರಭುಗಳು ಎದುರು ಮಾತಾಡ್ತಾ ಇರೋದು. ಅವ್ರೇನಂತಾರೆ ಅವಾಗ? ಯಾದವಾರರಿಗೆ ತೊಂದು ಯಾರಂದೋ ಅವ್ರಿಗೆ ಬರಲಿ ಅದು. ಅಂತಿಂತ ಆಚಾರ ಅಂದ್ರೆ ಕಷ್ಟ ಮಾಡ್ಕೊಳ್ಳೋದು. ಶಾಪಾನುಗ್ರಹ ಶಕ್ತೋ ನೀವು ರಾಘವೇಂದ್ರ ಅಂತ ವಿದ್ಯತೆ ಅವ್ರು ಅಂದ್ರು, ಹಾಗೆ ಬಂತು. ಒದ್ದಾಡಿ ಹೋದ. ಯಾದವಾರರಿದ್ದಲ್ಲಿ ಸಾಕ್ಷಾತ್ ಮಂತ್ರಾಲಯ ಪ್ರಭುಗಳೇ ಬರ್ತಾರೆ. ನಮಸ್ಕಾರ ಮಾಡಿದಾಗ ಅವ್ರನ್ನ ಆಲಿಂಗನ ಮಾಡ್ಕೊಳ್ಳೋದವ್ರು ಯಾದವಾರರೇ ಅಂತಾರೆ, ಸ್ವಾಮಿ ಯಾಕೆ ನಮ್ಮ ಬಗ್ಗೆ ಏನೋ ಬಾಳ ಹೇಳ್ತಾ ಇದ್ದಾರೆ, ಗುಣಗಾನ ಮಾಡ್ತಾ ಇದ್ದಾರೆ, ಬೇಡ ಅಂತಂದಾಗ ನಿಮ್ಮ ಬಗ್ಗೆ ಹಾಗೆ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಂದ ಅವ್ರು ಬಂದಿದೆ. ಅವ್ರು ಬಂದು ಕಾಲಿಗೆ ಬಿಡಿದಾಗ ರಾಯರಿಗೆ, ಸ್ವಾಮಿ ಹಿಂಗಾಗೋಯ್ತು, ತಪ್ಪಾಗೋಯ್ತು, ಏನೇನೋ ಮಾತಾಡದೆ ಏನ್ ಮಾಡ್ಬೇಕು ಪ್ರಾಯಶ್ಚಿತ್ತ? ಯಾವ ಯಾದವಾರರ ನೀನು ಅಂದಿದ್ಯೋ ಆ ಯಾದವಾರನ ವೃತ್ತಿಕಾಗ್ರಹ ಮಾಡ್ಕೋತಾರಲ್ಲ, ಆ ಮಣ್ಣನ್ನು ನೀನು ಮೈ ಹಂಚ್ಕೊ ಹೋಗುತ್ತೆ ಅಂತ. ಯಶಃ ಅಯಶಃ. ಅಯಶಸ್ಸನ್ನು ಕೊಟ್ಟವನು ಅವನೇ. ಆಮೇಲೆ ಲೋಕದೃಷ್ಟ್ಯ ಯಾವುದನ್ನು ಯಶಸ್ಸು ಅಂತ ಕರಿತೀವೋ ಅದನ್ನು ಕೊಟ್ಟವನು ಕೂಡ ಅವನೇ. ಇದನ್ನೆಲ್ಲ ಅವರು ಪರಮಾತ್ಮನಲ್ಲಿ ಚಿಂತನೆ ಮಾಡ್ತಾ ಇದ್ರು. ಅದಕ್ಕೆ ದೇವರು ಅವ್ರು ಸುಲಭವಾಗಿದ್ದ. ಏನಾದ್ರು ಈಗಿನ ಕಾಲದಲ್ಲಿ ಒಂಚೂರು ಏನಾದ್ರು ಬರಲಿ ಏನನ್ನೋದು ನೋಡಿದ್ರೋ ಇಲ್ಲೋ ಹೆಂಗಂದ ನನಗೆ ಏನೂ ಆಗಿರಲ್ಲ, ಮತ್ತೆ ಏನೋ ಒಂದು 100 ರೂಪಾಯಿ ಕಳ್ಕೊಂಡಿರ್ತಾನೆ, ಅದಕ್ಕೆಲ್ಲ ತಂದು ಹಂಚ್ಕೊತಾನೆ. ಎಲ್ಲೋ ಒಂದ್ ಕಡೆ ಲಾಸ್ ಆಯ್ತು 100 ರೂಪಾಯಿ. ಏನನ್ಬೇಕು? ನಮ್ಮ ಮನೆಗೆ ಬಂದಾಗ ಹೆಂಗ ನನ್ನ ಅಂದ್ರು ಗೊತ್ತೇನೋ, ನನ್ ಸರಿಯಾಗಿ ತೆರಲಿಲ್ಲ, ಎಲ್ಲ ಜೇಟು ಮನೆ ನೋಡ್ಕೊಂಡು ನಾನು ತರದು. ಅದಕ್ಕೋಸ್ಕರ ಅವ್ರಿಗೆ ಮಾತಾಡ್ತಾ ಇದ್ದಾರೆ. ಅವನಿಗೆ ಏನೋ 100 ರೂಪಾಯಿ ಹೋಗಿರುತ್ತೆ, ಇವ್ರಿಗಂತಿದ್ದು ಹೋಯ್ತು. ತಮಗೆ ತಾವು ಹೊರಡ್ಕೊಳ್ಳೋದು ಇದು ತಪ್ಪು. ಯಶಃ ಅಯಶಃ ಇದನ್ನೆಲ್ಲ ಕೊಡೋದು ಯಾರು? ಭವಂತಿ ಭಾವಭೂತಾನ ಮತ್ತೇವ ಪೃಥಕ್ ವಿಧಾಃ. ಇವೆಲ್ಲ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಏನು ಬರುತ್ತೋ
ಅದು ಒಳ್ಳೇದಾಗಿರ್ಲಿ ಕೆಟ್ಟದ್ದಾಗಿರ್ಲಿ ಅದೇನೇನು ಬಂದರೂ ಕೂಡ ಎಲ್ಲವನ್ನು ಕೂಡ ಹುಟ್ಟು ಹಾಕೋನು ಯಾರು? ನಾನೇ. ಗೊತ್ತಾಯ್ತಾ? ನನ್ನ ಸೃಷ್ಟಿಕರ್ತೃತ್ವ ಹೇಗಿರುತ್ತೆ ಅಂತ ದೇವರು. ನಾನೆಲ್ಲದಕ್ಕೂ ಸೃಷ್ಟಿಕರ್ತ ಹೀಗಿರುತ್ತೆ. ಒಳಗಿನಿಂದ ಸೃಷ್ಟಿ ನಂದು ಹೀಗೆ. ಸರಿ, ಇನ್ನು ಹೊರಗಿನ ಸೃಷ್ಟಿ ಹೇಗಿರುತ್ತೆ ದೇವರದ್ದು ಅಂತ ಕೇಳಿದಾಗ ಯಾವ ರೀತಿ ಹೇಳಿದ್ದಾರೆ ಇತ್ಯಾದಿ ಭಾಗವನ್ನ ನಾಳೆ ತಿಳಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.